ಶ್ರೀ ಗುರುಭ್ಯೋ ನಮಃ. ಹರಿಕಥಾನುಸಾರದ 75ನೇ ಭಾಗ ಇದು. 74ನೇ ಭಾಗ ಈ ಹಿಂದೆ ಸಮಾಪ್ತಿಯನ್ನು ಕಂಡಾಗ 10ನೆಯ ಸರ್ವಪ್ರತೀಕ ಸಂಧಿ ಅಥವಾ ಸರ್ವ ಸಮರ್ಪಣ ಸಂಧಿ ಏನಿದೆ ಅದರ 8ನೇ ಪದ್ಯದವರೆಗೆ ಅಥವಾ ಹರಿಕಥಾಮೃತಸಾರದ ಒಟ್ಟು ಪದ್ಯಗಳಲ್ಲಿ 285ನೇವರೆಗೆ ಪದ್ಯದವರೆಗೆ ಶ್ರವಣ ಸಮಾಪ್ತ ಆಗಿತ್ತು. ಈಗ 9ನೇ ಪದ್ಯವನ್ನು ಶ್ರವಣ ಮಾಡಬೇಕು. ಕಲಿಯ ಮೊದಲಾದ ಹಿಳದಾನವ ರೊಳಗೆ ಬ್ರಹ್ಮ ಭವಾದಿದೇವಗಳು ನಿಯಾಮಕರಾಗಿ ಹರಿಯಾಜ್ಞೆಯಿಂದಲೇ ಅವರವರ ಕಲುಷ ಕರ್ಮವ ಮಾಡಿಸಿ ಜಲರುಹೇಕ್ಷಣ ಗರ್ಪಿಸುತ್ತ ನಿಶ್ಚಲ ಸುಭಕ್ತಿ ಜ್ಞಾನಪೂರ್ಣರು ಸುಖಿಪರವರೊಳಗೆ. ಎಲ್ಲ ರಾಕ್ಷಸರಿಗೂ ಕೂಡ ಕಲಿ, ವಿಪ್ರಚಿತ್ತಿ, ಕಾಲನೇಮಿ ಮೊದಲಾದಂಥ ಎಲ್ಲ ರಾಕ್ಷಸರಿಗೂ ಕೂಡ ಚತುರ್ಮುಖ ಬ್ರಹ್ಮನಿಂದ ಆರಂಭ ಮಾಡಿಕೊಂಡು ಅನೇಕ ದೇವತೆಗಳು ನೆಲೆಸಿದ್ದು ಆಯಾ ರಾಕ್ಷಸರು ಯಾವ್ಯಾವ ಥರದ ಶಕ್ತಿಯನ್ನು ಪಡ್ಕೊಂಡಿದ್ದಾರೆ, ಯಾವ್ಯಾವ ಥರದ ಯೋಗ್ಯತೆಯನ್ನು ಪಡ್ಕೊಂಡಿದ್ದಾರೆ, ಅದಕ್ಕನುಸಾರವಾಗಿ ಪಾಪಕರ್ಮಗಳನ್ನು ಅವ್ರ ಕಡೆಯಿಂದ ಮಾಡಿಸ್ತಾರೆ. ಆ ಪಾಪಕರ್ಮ ಮಾಡಬೇಕಾದರೂ ಕೂಡ ಆಯಾ ದಾನವರಲ್ಲಿ ಸ್ವಂತದ ಶಕ್ತಿ ಇರೋದಿಲ್ಲ. ಯಾವುದಾದ್ರೂ ಒಂದು ದೈವಿ ಶಕ್ತಿಯ ಪ್ರೇರಣೆಯಿಂದಲೇ ಅಂಥ ಪಾಪಕರ್ಮಗಳನ್ನು ಕೂಡ ಅವರು ಮಾಡಲಿಕ್ಕೆ ತೊಡಗುತ್ತಾರೆ. ಅದಕ್ಕಾಗಿ ಎಷ್ಟೆಷ್ಟು ಹೆಚ್ಚಿನ ಪಾಪಕರ್ಮಗಳನ್ನು ಅವರು ಮಾಡಬೇಕಾಗಿದೆಯೋ ಅಂಥಂಥ ದೊಡ್ಡ ಶಕ್ತಿಯ ದೇವತೆ ಅವರೊಳಗಿರ್ತಾನೆ ಅಂತ ತಿಳಿದುಕೊಳ್ಬೇಕು. ಹೀಗೆ ಪಾಪಕರ್ಮಗಳನ್ನು ಅವ್ರ ಕಡೆಯಿಂದ ಮಾಡಿಸ್ತಾರೆ ಮತ್ತು ಭಗವಂತನಿಗೆ ಅದನ್ನು ಅರ್ಪಣೆ ಮಾಡ್ತಾರೆ. ಆದರೆ ತಾವು ಅಲ್ಲಿದ್ದಾಗಲೂ ಕೂಡ ತಮ್ಮ ಜ್ಞಾನ, ಭಕ್ತಿ, ವೈರಾಗ್ಯ ಇವುಗಳನ್ನು ಬಿಟ್ಟು ಕೊಡೋದಿಲ್ಲ ಮತ್ತು ಅಲ್ಲಿದ್ದರೂ ಅವರು ಸುಖೀಗಳಾಗಿರ್ತಾರೆ. ಬ್ರಹ್ಮ ಭವಾದಿ ದೇವತೆಗಳು ನಿಯಾಮಕರಾಗಿ ಹರಿಯಾಜ್ಞೆಯಿಂದ ಅವರೊಳಗಿರ್ತಾರೆ. ಕಲುಷ ಕರ್ಮ ಅಂದರೆ ಕೆಟ್ಟ ಕರ್ಮ ಅದನ್ನು ಮಾಡಿಸ್ತಾರೆ. ಅದನ್ನು ಜಲರುಹೇಕ್ಷಣ ಅಂದರೆ ಪದ್ಮೇಕ್ಷಣನಾದಂಥ ಪುಂಡರೀಕ ಜಲಾಯತಾಕ್ಷನಾದಂಥ ಕೃಷ್ಣನಿಗೆ ಅರ್ಪಣೆ ಮಾಡಿ ನಿಶ್ಚಲವಾದಂಥ ಭಕ್ತಿ, ಜ್ಞಾನ ಇವುಗಳನ್ನು ತಾವು ಬಿಟ್ಟು ಕೊಡದೆ ಅವರೊಳಗಿದ್ದೂ ಕೂಡ ಸುಖಿಗಳಾಗಿರ್ತಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಮುಂದೆ 21ನೇ ಅಧ್ಯಾಯದಲ್ಲಿ ಒಂದು ಕಡೆ ಹೀಗೊಂದು ಶ್ಲೋಕ ಬರ್ತದೆ. ದೇವತೆಗಳು ದೈತ್ಯರೊಳಗಿದ್ದು ಮತ್ತು ಮನುಷ್ಯಾಧಮರೊಳಗಿದ್ದು ಪಾಪಗಳನ್ನು ಮಾಡಿಸ್ತಾರೆ. ಮಾಡಿಸಿದ್ರೂ ಕೂಡ ಅವರಿಗೆ ಪಾಪ ಇಲ್ಲ. ಪಾಪಕ್ಕೆ ಕಾರಣೀಭೂತರಾದರೂ ಕೂಡ ಅವರು ಪಾಪಕ್ಕೆ ಭಾಗಿಗಳಾಗೋದಿಲ್ಲ. ದೇವತೆಗಳು ಪುಣ್ಯಕ್ಕೆ ಭಾಗಿದಾರರಾಗ್ತಾರೆ. ಹಾಗೆ ದೈತ್ಯರು ಪಾಪಕ್ಕೆ ಭಾಗಿದಾರರಾಗ್ತಾರೆ. ಮನುಷ್ಯರು ಪಾಪಕ್ಕೂ ಪುಣ್ಯಕ್ಕೂ ಉಭಯಕ್ಕೂ ಭಾಗಿದಾರರಾಗ್ತಾರೆ. ಇದನ್ನೇ ಮೊನ್ನೆ ಒಂದು ದಿವಸ ಈ ಕಂಸನ ಶರೀರದಲ್ಲಿ ಮುಖ್ಯವಾಯು ಇದ್ದ ಮತ್ತು ಭೃಗು ಋಷಿ ಇದ್ದ ಅಂತ ಹೇಳಿದ್ದೆ. ಹೀಗೆ ಮುಖ್ಯವಾಯುವಿನ ಮತ್ತು ಭೃಗು ಋಷಿಯ ಸನ್ನಿಧಾನದಿಂದಾಗಲಿ ಅವನಿಗೆ ಅಂಥ ಒಂದು ಮೆರೆದಾಟ, ಅಂಥ ಒಂದು ವೈಭವ, ಯಾವಾಗಾದರೂ ಅಪರೂಪದ ಕಾಲದಲ್ಲಿ ಒಂದು ಸದ್ಬುದ್ಧಿ ಇಂಥದ್ದೆಲ್ಲವೂ ಕೂಡ ಅವನಿಗೆ ಕಂಡು ಬರ್ತಿತ್ತು, ಅವನ ವ್ಯಕ್ತಿತ್ವದಲ್ಲಿ ಕಂಡು ಬರ್ತಿತ್ತು. ಅದಕ್ಕೆಲ್ಲ ಇಂಥದ್ದೇ ದೈವಿ ಶಕ್ತಿಗಳೇ ಕಾರಣ. ಆವ ಜೀವರೊಳಿದ್ದರೆ ನಿನ್ನಾವ ಕರ್ಮವ ಮಾಡಲೇ, ನಿನ್ನಾವ ಗುಣರೂಪಗಳ ಉಪಾಸನೆ ಮಾಡಲೇನವರು, ಕಾವನಯ್ಯನ ಪರಮ ಸತ್ಕರುಣಾವಲೋಕನ ಬಲದಿ ಚರಿಸುವ ದೇವತೆಗಳನ್ನು ಮುಟ್ಟಲಾಪವೇ ಪಾಪಗಳು. ಈ ಬ್ರಹ್ಮಾದಿ ದೇವತೆಗಳು ತಮ್ಮನ್ನು ಕಾಯುವಂಥ ಭಗವಂತನ ಕರುಣೆಗೆ ಪಾತ್ರರಾಗಿರ್ತಾರೆ. ಕರುಣೆಗೆ ಪಾತ್ರರಾಗಿದ್ದು ವರ್ತನೆ ಮಾಡ್ತಾರೆ, ಅಂತ ಚಟುವಟಿಕೆಗಳನ್ನು ಮಾಡಿಸ್ತಾರೆ. ಹಾಗಾಗಿ ಅವರು ತಾವು ಯಾವುದೇ ದೇವತೆಯೊಳಗಿದ್ರೂ ಕೂಡ ಆವ ಜೀವರೊಳಗೆ ಇದ್ದರೆ ಏನಾಗಬೇಕಾಗಿದೆ ಅವರಿಗೆ? ಆವ ಕರ್ಮವ ಮಾಡಲಿನ್ನೇನು? ಎಂಥ ಕೆಟ್ಟ ಕರ್ಮಗಳನ್ನು ಆ ವ್ಯಕ್ತಿಗಳಿಂದ ಮಾಡಿಸಿದ್ರೆ ಏನಾಗಬೇಕಾಗಿದೆ? ಗುಣರೂಪಗಳ ಉಪಾಸನ ಮಾಡಲೇನವರು? ಒಂದು ವೇಳೆ ಆ ವ್ಯಕ್ತಿಯ ಸ್ವಭಾವಕ್ಕೆ ತಕ್ಕಂತೆ ತಪ್ಪು ಗುಣಗಳನ್ನು, ತಪ್ಪು ಉಪಾಸನೆಯನ್ನು ಅವರು ಮಾಡಿಸಿದ್ರೂ ಕೂಡ ಆ ದುಷ್ಟ ವ್ಯಕ್ತಿ, ಆ ದೈತ್ಯ ಮೊದಲಾದವರು ತಪ್ಪು ಉಪಾಸನೆ ಮಾಡ್ತಾರೆ, ಅನ್ಯಥೋಪಾಸನೆ ಮಾಡ್ತಾರೆ. ಭಗವಂತನನ್ನು ಶಾಸ್ತ್ರಕ್ಕೆ ವಿರುದ್ಧವಾಗಿ ತಿಳಿದುಕೊಂಡು ಶಾಸ್ತ್ರಕ್ಕೆ ವಿರುದ್ಧವಾಗಿ ಉಪಾಸನೆ ಮಾಡ್ತಾರೆ. ಇಷ್ಟೆಲ್ಲ ಮಾಡಿದರೂ ಕೂಡ ದೇವತೆಗಳನ್ನು ಆ ಪಾಪಗಳು ಮುಟ್ಟಲಾರವು. ದೇವತೆಗಳನ್ನು ಮುಟ್ಟಲಾಪವೇ ಪಾಪಕರ್ಮಗಳು. ಆ ಪಾಪಕರ್ಮಗಳೆಂದೂ ಕೂಡ ದೇವತೆಗಳನ್ನು ಮುಟ್ಟೋದಿಲ್ಲ. ಪತಿಯೊಡನೆ ಮನಬಂದ ತೆರದಲ್ಲಿ ಪ್ರತಿ ದಿವಸದಲ್ಲಿ ರಮಿಸಿ ಮೋದಿಸಿ ಸುತರ ಪಡೆದು ಇಳೆಯೊಳು ಜಿತೇಂದ್ರಿಯಳೆಂದು ಕರೆಸುವಳು.
ಕೃತಿಪತಿ ಕಥಾಮೃತ ಸುಭೋಜನ ರಥ ಮಹಾತ್ಮರಿಗೆ ಇತರ ದೋಷ ಪ್ರತತಿಗಳು ಸಂಭವಿಸುವವೇ ಅಚ್ಯುತನ ದಾಸರಿಗೆ. ಒಬ್ಬ ಸ್ತ್ರೀ ತನ್ನ ಮದುವೆ ಮಾಡಿಕೊಂಡು ತನ್ನ ಪತಿಯೊಂದಿಗೆ ಗಂಡನ ಜೊತೆಗೆ ಸ್ವಚ್ಛಂದವಾಗಿ ವರ್ತಿಸ್ತಾಳೆ. ಉಳಿದವ್ರ ಜೊತೆಗೆ ಸ್ವಚ್ಛಂದವಾಗಿ ವರ್ತಿಸಿದ್ರೆ ಆಕೆಯನ್ನು ನಿಂದನೆ ಮಾಡ್ತಾರೆ, ಆಕೆಯನ್ನು ಕುಲಟೆ ದುಷ್ಟಳು ಅಂತ ಸಮಾಜ ಬೈತದೆ. ಆದರೆ ತನ್ನ ಗಂಡನ ಜೊತೆಗೆ ಆಕೆ ಸ್ವಾತಂತ್ರ್ಯದಿಂದ ಸ್ವೇಚ್ಛೆಯಿಂದ ವರ್ತನೆ ಮಾಡ್ತಾಳೆ, ಸುಖ ಪಡ್ತಾಳೆ ಮತ್ತು ಮಕ್ಕಳನ್ನು ಪಡ್ಕೊಂಡೂ ಕೂಡ ಜಿತೇಂದ್ರಿಯಳು ಅಂತ ಮಾನ್ಯಳಾಗ್ತಾಳೆ. ಸಮಾಜ ಅವಳನ್ನು ಹೊಗಳುತ್ತದೆ, ಮುತ್ತೈದೆ ಅಂತ ಅವಳನ್ನು ಗೌರವಿಸ್ತದೆ. ಅದರಂತೆ ಭಗವಂತನ ಕಥಾ ಅನ್ನುವಂತಹ ಅಮೃತದಲ್ಲಿ ಯಾವ ಭಕ್ತರು ಆಸಕ್ತರಾಗಿರ್ತಾರೆ ಅವರಿಗೆ ಯಾವ ದೋಷಗಳು ಕೂಡ ಬರೋದಿಲ್ಲ. ಅವರು ಕರ್ಮಗಳನ್ನು ಮಾಡುವಾಗ, ವರ್ತನೆಗಳನ್ನು ಮಾಡುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಅಂಥವರಿಗೆ ಯಾವುದೇ ದೋಷವೂ ಕೂಡ ಇಲ್ಲ ಅಂತನ್ನೋದಕ್ಕೆ ದಾಸರು ಇದನ್ನು ದೃಷ್ಟಾಂತವನ್ನಾಗಿ ಕೊಡ್ತಾರೆ. ಸೂಸಿಬಹ ನದಿಯೊಳಗೆ ತನ್ನ ಸಾಹಸ ತೋರುವೆನೆಂದು ಜಲಕ್ಕೆ ಇದಿರು ಈಚಿದರೆ ಕೈಸೋತು ಮುಳುಗುವ ಹರಿಯ ಬಿಟ್ಟವನು. ಕ್ಲೇಶವನೈದುವ ನಾದಿಯಲ್ಲಿ ಸರ್ವೇಶ ಕ್ಲೃಪ್ತಿಯ ಮಾಡಿದುದ ಬಿಟ್ಟು ಆಸೆಯಿಂದ ಅನ್ನರಾರಾಧಿಸುವ ಮಾನವನು. ಭಗವಂತನನ್ನು ಬಿಟ್ಟು ಉಳಿದ ಯಾವುದೇ ದೈವೀ ಶಕ್ತಿಯನ್ನು ಆರಾಧನೆ ಮಾಡಲಿಕ್ಕೆ ಹೋದರೆ ಅಂಥವನ ಸಾಹಸ ಎಷ್ಟು ಹಾಸ್ಯಾಸ್ಪದ ಆಗ್ತದೆ ಮತ್ತು ಎಷ್ಟು ಆತನಿಗೆ ಮಾರಕ ಆಗ್ತದೆ ಅಂತ ಅನ್ನೋದಕ್ಕೆ ದೃಷ್ಟಾಂತ ಹೇಳ್ತಾರೆ. ತುಂಬಿ ಹರಿಯುವಂಥ ಒಂದು ದೊಡ್ಡ ನದಿ, ಬಹಳ ವೇಗದಿಂದ ಹರಿಯುವಂಥ ನದಿ, ಆ ನದಿಯೊಳಗೆ ತನ್ನ ಸಾಹಸ ತೋರಿಸ್ತೀನಿ ಅಂತ ಒಬ್ಬ ಪ್ರಯತ್ನ ಮಾಡ್ತಾನೆ. ಪ್ರವಾಹಕ್ಕೆ ಇದಿರಾಗಿ ಈಜಿದರೆ ಕೈ ಸೋತು ಮುಳುಗುತ್ತಾನೆ, ಸತ್ತೋಗಿಬಿಡ್ತಾನೆ. ಅದರಂತೆ ಭಗವಂತನನ್ನು ಬಿಟ್ಟವನು, ಆ ಸರ್ವೇಶನಾದಂಥ ಆ ಭಗವಂತನನ್ನು ಬಿಟ್ಟು ಆತ ಏನೇ ಶಾಸ್ತ್ರದಲ್ಲಿ ಹೇಳಿದ್ದಾನೆ ಅಂತ ಅನ್ನೋದನ್ನು ಗಮನಿಸದೆ ಫಲದ ಆಸೆಯಿಂದ ಇತರರನ್ನು ಯಾರಾದರೂ ಕೂಡ ಸರ್ವೋತ್ತಮರು ಅಂತ ಆರಾಧನೆ ಮಾಡಲಿಕ್ಕೆ ಹೋದರೆ ಅಂಥ ಮನುಷ್ಯ ಕ್ಲೇಶಕ್ಕೆ ಈಡಾಗ್ತಾನೆ ಮತ್ತು ಆತ ಭ್ರಷ್ಟನಾಗ್ತಾನೆ. ಪರಮಾತ್ಮನನ್ನ ತಲುಪುವಂಥ ಅವನ ಮಾರ್ಗ ಏನಿರ್ತದೆ, ಅವನ ಪ್ರಯಾಣ, ಆ ಪ್ರಯಾಣದಲ್ಲಿ ಆತ ವಿಫಲನಾಗ್ತಾನೆ. ಹಾಗಾಗಿ ಭಗವಂತನ ಸಂಕಲ್ಪಕ್ಕೆ, ಭಗವಂತ ಶಾಸ್ತ್ರದಲ್ಲಿ ಕೊಟ್ಟಿರುವಂತಹ ಅಣತಿ ಏನಿದೆ ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ಬಾರ್ದು. ಸೂಸಿ ಬಹ ನದಿ, ಸೂಸಿ ಅಂದರೆ ಪ್ರವಾಹದ ಮೂಲಕವಾಗಿ ಬಹ ಬರುವಂಥ ನದಿಯೊಳಗೆ ತನ್ನ ಸಾಹಸವನ್ನು ತೋರ್ತೇನೆ ಅಂತ ಹೇಳಿ ಜಲಕ್ಕೆ ಎದುರಾಗಿ ಈಸಿದರೆ ಕೈ ಸೋತು ಮುಳುಗುತ್ತಾನೆ. ಯಾರು? ಹರಿಯ ಬಿಟ್ಟವನು. ಕ್ಲೇಶವ ಐದುವನು ಆದಿಯಲ್ಲಿ ಸರ್ವೇಶ ಕ್ಲೃಪ್ತಿಯ ಮಾಡಿದುದ ಬಿಟ್ಟು. ಆದಿಯಲ್ಲಿ ಅಂದರೆ ಈ ಎಲ್ಲ ಜೀವಿಗಳನ್ನು ಸೃಷ್ಟಿ ಮಾಡಿ ಆ ಜೀವಿಗಳ ವಿಧಿ ನಿಷೇಧಗಳನ್ನು, ಜೀವಿಗಳು ಏನನ್ನು ಮಾಡಬೇಕು ಏನನ್ನು ಮಾಡಬಾರ್ದು ಅಂತ ತೋರಿಸ್ಲಿಕ್ಕಾಗಿ ಮತ್ತು ಅವರು ಅಧ್ಯಾತ್ಮ ಮಾರ್ಗದಲ್ಲಿ ಹೇಗೆ ಸಾಧನೆ ಮಾಡಬೇಕು ಅನ್ನೋದನ್ನು ತೋರಿಸ್ಲಿಕ್ಕಾಗಿ ಆ ಸರ್ವೇಶನಾದಂತಹ ಭಗವಂತ ಒಂದೇನನ್ನು ನಿಯಮನ ಮಾಡಿದ್ದಾನಲ್ಲ ಅದನ್ನು ಬಿಟ್ಟು ಆಸೆಯಿಂದ ಅನ್ಯರ ಆರಾಧನೆ ಮಾಡಿದರೆ, ಬೇರೆ ಯಾವುದೋ ದೇವತೆಯನ್ನು ಆರಾಧನೆ ಮಾಡಿದರೆ, ಬೇರೆ ಯಾವುದೋ ಶಕ್ತಿಯನ್ನು, ಬೇರೆ ಯಾವುದೋ ವ್ಯಕ್ತಿಯನ್ನು ಆರಾಧನೆ ಮಾಡಿದರೆ ಆತ ಕ್ಲೇಶವನ್ನು ಇರುವ ಕೊನೆಗೆ ದುಃಖಕ್ಕೆ ಭಾಗೀದಾರನಾಗ್ತಾನೆ. ಆತ ಎಂದೂ ಕೂಡ ಸದ್ಗತಿಯನ್ನು ಪಡ್ಕೊಳ್ಳೋದಕ್ಕೆ ಸಮರ್ಥನಾಗೋದಿಲ್ಲ. ನಾನು ನನ್ನದು ಎಂಬ ಜಡಮತಿ ಮಾನವನು ದಿನದಿ ಮಾಡುವ ಸ್ನಾನ ಜಪ ದೇವತಾರ್ಚನೆಯ ಮೊದಲಾದ ಕರ್ಮಗಳ ದಾನವರು ಸೆಳೆದೊಯ್ವರಲ್ಲದೆ ಶ್ರೀನಿವಾಸನು ಸ್ವೀಕರಿಸ ಮದ್ದಾನೆ ಪಕ್ವ ಕಪಿತ್ತ ಫಲ ಭಕ್ಷಿಸಿದ ಓಲಹುದು. ಮಂದಮತಿಯಾದಂಥ ಮನುಷ್ಯ, ದುರಹಂಕಾರಿಯಾದಂಥ ಮನುಷ್ಯ ಭಗವಂತನ ಕಡೆಗೆ, ಭಗವಂತನ ಸರ್ವಶಕ್ತನಾದಂತಹ ಭಗವಂತನ ಅಸ್ತಿತ್ವವನ್ನು, ಆತನ ಶಕ್ತಿಯನ್ನು ಗಮನಕ್ಕೆ ತಂದುಕೊಳ್ಳದೆ ತಾನು ನಿತ್ಯ ಏನು ಕೆಲಸಗಳನ್ನು ಮಾಡಿದರೂ ಕೂಡ, ಸ್ನಾನ, ಸಂಧ್ಯಾವಂದನ, ದೇವತಾ ಪೂಜೆ, ಯಾವ ಇಂಥ ಮಹಾಕಾರ್ಯವನ್ನು ಮಾಡಿದರೂ ಕೂಡ ಅವನಿಗೆ ಭಗವಂತ ಎಂಥವನು, ಆತನ ಗುಣಗಳು ಎಂಥವು ಅಂತ ಸರಿಯಾದ ಅನುಸಂಧಾನ ಇಲ್ಲ. ಆದ್ದರಿಂದ ಅವನು ಮಾಡಿದಂಥ ಎಲ್ಲ ಕರ್ಮಗಳನ್ನು, ಆತ ಮಾಡಿದಂಥ ಎಲ್ಲ ಪುಣ್ಯಗಳನ್ನು ದಾನವರು ಸೆಳೆದುಕೊಂಡು ಹೋಗಿಬಿಡ್ತಾರೆ, ತೊಗೊಂಡು ಹೋಗಿಬಿಡ್ತಾರೆ. ಅದೇನೆಂದರೆ ಅವನಿಗೆ ಗೊತ್ತೇ ಆಗೋದಿಲ್ಲ. ನೋಡಲಿಕ್ಕೆ ಜಗತ್ತಿನ ದೃಷ್ಟಿಯಿಂದ ಮಹಾಜ್ಞಾನಿ, ಮಹಾ ಆಚರಣಶೀಲ ಅಂತ ಹೀಗೆಲ್ಲ ಅನಿಸ್ಕೋತಿರ್ತಾನೆ. ಆದರೆ ನಾನು ನನ್ನದು ಅಂತ ಅಹಂಕಾರ ಪಡ್ತಿರ್ತಾನೆ, ಭಗವಂತನನ್ನು ಸರಿಯಾಗಿ ತಿಳ್ಕೊಂಡಿರೋದಿಲ್ಲ.
ಹಾಗಾಗಿ ಮೇಲ್ನೋಟಕ್ಕೆ ಆತ ದೊಡ್ಡ ಪ್ರಮಾಣದ ಕರ್ಮ ಜ್ಞಾನ ಇತ್ಯಾದಿಗಳನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾನೆ ಅಂತ ಕಂಡ್ರೂ ಕೂಡ ಅವನದು ಒಳಗಿಂದೆಲ್ಲ ವಿಫಲ ಆಗಿಬಿಟ್ಟಿರ್ತದೆ. ಅದು ಹೇಗೆಂದ್ರೆ ಶ್ರೀನಿವಾಸ ಅದನ್ನು ಸ್ವೀಕರಿಸೋದಿಲ್ಲ, ಭಗವಂತ ಅದನ್ನು ಸ್ವೀಕರಿಸೋದಿಲ್ಲ. ಮದ್ದಾನೆ ಪಕ್ವ ಕಪಿತ್ಥ ಫಲ ಭಕ್ಷಿಸಿದ ಓಲಹುದು. ಮದ್ದಾನೆ ಒಂದು ಮದಿಸಿದ ಆನೆ ಪಕ್ವವಾದಂಥ ಕಪಿತ್ಥ ಫಲ ಅಂದ್ರೆ ಬಳವಲ ಹಣ್ಣು ಅದನ್ನ ಭಕ್ಷಿಸಿದಂತೆ ಈ ಮೂರ್ಖನ ಎಲ್ಲ ಜ್ಞಾನ ಕರ್ಮಗಳು ಇರ್ತವೆ. ಹಾಗೊಂದು ಹೇಳ್ತಾರೆ, ಈ ಬೇಲದ ಹಣ್ಣು ಅಥವಾ ಬಳವಲದ ಬೇಲದ ಹಣ್ಣನ್ನ ಆನೆ ತಿಂದು ಹಾಕ್ತದೆ. ಇಲ್ಲಿ ಮದ್ದಾನೆ ಅಂದ್ರೆ ಮದಿಸಿದ ಆನೆ ಅಥವಾ ಮದ್ದಾನೆ ಅಂತ ಒಂಥರದ ಕೀಟ ಅಂತ ಕೂಡ ಅರ್ಥ ಹೇಳ್ತಾರೆ. ಅವು ಏನು ಮಾಡ್ತಾವಂದ್ರೆ ಆ ಹಣ್ಣನ್ನ ಒಡೆದು ಅದ್ರೊಳಗಿರುವಂಥ ತಿರುಳನ್ನು ತಿನ್ನೋದಿಲ್ಲ ಅಂತ. ಆ ಹಣ್ಣು ಹೇಗಿರ್ತದೋ ಹಾಗೆ ಅದ್ರೊಳಗಿರುವಂಥ ತಿರುಳನ್ನೆಲ್ಲ ತಿಂದು ಬಿಡ್ತವೆ, ಹೊರಗಿರೋ ತೊಗಟೆಯನ್ನು ಹಾಗೆ ಉಳಿಸಿರ್ತಾವಂತೆ. ನೋಡ್ಲಿಕ್ಕೆ ಹಣ್ಣಿಗೆ ಏನೂ ಆಗಿಲ್ಲ, ಹಾಗೆ ಒಳಗೆಲ್ಲ ತಿರುಳಿದೆ ಅಂತ ಜನರ ನೋಟಕ್ಕೆ ಕಾಣಿಸ್ತಿರ್ತದೆ. ಆದರೆ ಅದು ಉಳಿದವರಿಗೆ ಗೊತ್ತಾಗೋದೇ ಇಲ್ಲ. ಮದ್ದಾನೆ ಮದಿಸಿದ ಆನೆ ಆ ಥರ ಮಾಡ್ತದೋ ಇಲ್ಲೋ ಗೊತ್ತಿಲ್ಲ, ಆದರೆ ಕೀಟಗಳು ಮಾತ್ರ ಈ ಥರ ಮಾಡ್ತವೆ. ಎಷ್ಟೋ ಥರದ ತರಕಾರಿಗಳನ್ನ, ಹಣ್ಣುಗಳನ್ನ, ಕುಂಬಳಕಾಯಿ ಮೊದಲಾದವುಗಳನ್ನೆಲ್ಲ ಒಳಗೇ ಪ್ರವೇಶ ಮಾಡಿ, ಸಣ್ಣ ತೂತು ಮಾಡಿ ಅದರೊಳಗೆ ಪ್ರವೇಶ ಮಾಡಿ ಒಳಗಿನ ತಿರುಳನ್ನೆಲ್ಲ ಖಾಲಿ ಮಾಡಿಬಿಟ್ಟಿರ್ತವೆ. ಹೊರ ನೋಟಕ್ಕೆ ಅದು ಹಾಗೆ ಇನ್ನೂ ಹಣ್ಣು ನಮ್ಮ ಉಪಯೋಗಕ್ಕೆ ಬರ್ತದೆ, ದೊಡ್ಡ ಹಣ್ಣು, ಬಹಳ ಪಕ್ವವಾದ ಹಣ್ಣು ಅಂತ ಜನ ನೋಡ್ತಾ ಕೂತಿರ್ತಾರೆ. ಹೀಗೆ ಆತ ಭಗವಂತನ ಸರಿಯಾದ ಅನುಸಂಧಾನ ಮತ್ತು ವೈರಾಗ್ಯ ಇತ್ಯಾದಿಗಳು ಇಲ್ಲದೇ ಇದ್ದವನು ಏನು ಕರ್ಮ ಮಾಡಿದರೂ ಕೂಡ ಅದೆಲ್ಲ ವ್ಯರ್ಥ ಆಗಿಬಿಡ್ತದೆ. ಧಾತ್ರಿಯೊಳಗೆ ಉಳ್ಳ ಅಖಿಲ ತೀರ್ಥಕ್ಷೇತ್ರ ಸಂಚರಿಸಿದರೇನು, ಪಾತ್ರಾಪಾತ್ರವನ್ನರಿತು ಅನ್ನಾದಿ ದಾನವ ಮಾಡಿ ಫಲವೇನು, ಗಾತ್ರ ನಿರ್ಮಲನಾಗಿ ಮಂತ್ರ ಸ್ತೋತ್ರ ಪಠಿಸಿದರೇನು, ಹರಿ ಸರ್ವತ್ರ ಗತನೆಂದರಿಯದರೆ ತಾ ಕರ್ತೃ ಎಂಬವನು. ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಸರ್ವಶಕ್ತನಾಗಿದ್ದಾನೆ, ಸರ್ವಜ್ಞನಾಗಿದ್ದಾನೆ. ಅವನೇ ಕರ್ತೃ ಅಂತ ತಿಳಿದುಕೊಳ್ಳದೆ ತಾನೇ ಕರ್ತೃ ಅಂತ ತಿಳ್ಕೊಂಡು ಅಹಂಕಾರ ಪಡುವಂಥವನು, ಸರಿಯಾದ ಅನುಸಂಧಾನ ಶಾಸ್ತ್ರಜ್ಞಾನ ಇರದೇ ಇದ್ದವನು, ಭೂಮಿಯ ಮೇಲಿರುವಂಥ ಎಲ್ಲ ತೀರ್ಥಕ್ಷೇತ್ರಗಳಲ್ಲೂ ಸಂಚಾರ ಮಾಡಿ ಸ್ನಾನ ಮಾಡಿದರೆ, ಅಲ್ಲಿರುವಂಥ ದೇವಾಲಯಗಳಲ್ಲಿ ಭಗವಂತನ ಕಂಡು ಅಲ್ಲಿ ನಮಸ್ಕಾರ ಮಾಡಿದರೆ ಏನು ಉಪಯೋಗ? ಪಾತ್ರಾಪಾತ್ರವನ್ನು ತಿಳ್ಕೊಂಡು ಅನ್ನಾದಿ ದಾನಗಳನ್ನು ಮಾಡಿದ್ರಾದ್ರೂ ಏನು ಫಲ? ಅನ್ನದಾನ ಯಾರಿಗೆ ಮಾಡಬೇಕು, ಸುವರ್ಣದಾನ ಯಾರಿಗೆ ಮಾಡಬೇಕು, ಕನ್ಯಾದಾನ ಯಾರಿಗೆ ಮಾಡಬೇಕು ಅಂತ ಈ ಥರ ನಾನಾ ಥರದ ದಾನಗಳನ್ನು ಶಾಸ್ತ್ರದಲ್ಲಿ ಹೇಳ್ತಾರೆ. ಇಂಥವ್ರಿಗೆ ಮಾಡಬೇಕು, ಇಂಥವ್ರಿಗೆ ಮಾಡಬಾರ್ದು ಅಂತೆಲ್ಲ ಇದೆ. ಆ ಶಾಸ್ತ್ರದ ಸೂಕ್ಷ್ಮಗಳನ್ನೆಲ್ಲ ತಿಳಿದುಕೊಂಡು ಎಷ್ಟು ದಾನಗಳನ್ನು ಮಾಡಿದರೂ ಕೂಡ ಅವನಿಗೆ ಅದರಿಂದ ಫಲ ಇಲ್ಲ. ಶರೀರವನ್ನು ಬಹಳ ಶುದ್ಧವಾಗಿಟ್ಕೊಂಡು ಮಂತ್ರ ಸ್ತೋತ್ರಗಳನ್ನು ಪಠಿಸಿದರೂ ಕೂಡ ಅದರಿಂದ ಉಪಯೋಗವಿಲ್ಲ. ಯಾಕೆಂದ್ರೆ ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಇದನ್ನೆಲ್ಲ ಮಾಡ್ತಿರೋದು ಅವನು, ನನ್ನದು ಇದರಲ್ಲಿ ಏನೂ ಇಲ್ಲ ಅನ್ನುವಂಥ ಎಚ್ಚರ ಅವನಿಗಿಲ್ಲ. ಅದಕ್ಕಾಗಿ ಅವನು ಈ ಎಲ್ಲ ಕೆಲಸಗಳನ್ನು ಮಾಡಿದ್ದು ಕೂಡ ವ್ಯರ್ಥ ಆಗ್ತದೆ. ತಾ ಕರ್ತೃ ಎಂಬವನು ತುಲಾಪುರುಷ ದಾನಾದ್ಯೈಹಿ ಅಶ್ವಮೇಧಾದಿಭಿರ್ಮಖೈಹಿ ಅಂತ ಬೃಹದಾರಣ್ಯಕ ಭಾಷ್ಯದಲ್ಲಿ ಒಂದು ಶ್ಲೋಕವನ್ನು ಉದಾಹರಣೆ ಮಾಡ್ತಾರೆ. ಅಶ್ವಮೇಧಾದಿ ಯಜ್ಞಗಳು, ವಾರಾಣಸಿ, ಪ್ರಯಾಗ ಮೊದಲಾದ ತೀರ್ಥಗಳಲ್ಲಿ ಸ್ನಾನ, ಗಯಾ, ಕಾಶಿ, ಬದರಿ ಮೊದಲಾದ ಕ್ಷೇತ್ರಗಳಲ್ಲಿ ಶ್ರಾದ್ದ, ವೇದ ಪಾಠ, ತಪಸ್ಸು, ಗುರು ಶುಶ್ರೂಷಣ ಮತ್ತೆ ವರ್ಣಾಶ್ರಮಕ್ಕೆ ಉಚಿತವಾದಂತಹ ಆಚರಣೆಗಳು, ಜ್ಞಾನ, ಧ್ಯಾನ ಇದೆಲ್ಲವನ್ನೂ ಕೂಡ ಮನುಷ್ಯ ಮಾಡಿದರೂ ಜ್ಞಾನ ಧ್ಯಾನಾದಿಭಿ ಸಮ್ಯಕ್ ಚರಿತೈಹಿ ಜನ್ಮ ಜನ್ಮಭಿಹಿ ನಯಾಂತಿ ಪರಂ ಶ್ರೇಯೋ ವಿಷ್ಣುಂ ಸರ್ವೇಶ್ವರೇಶ್ವರಂ ಸರ್ವಭಾವೈಹಿ ಅನಾಶ್ರಿತ್ಯ. ಭಗವಂತನನ್ನು ಶರಣ ಹೊಂದಿದೆ, ಅವನೇ ಕರ್ತೃ, ನಾವು ಕೇವಲ ಪ್ರತಿಬಿಂಬರುವಂತನ್ನುವಂಥ ಅನುಸಂಧಾನ ಇಲ್ಲದೆ ಇಷ್ಟನ್ನೇನು ಮಾಡಿದರೂ ಕೂಡ, ಶಾಸ್ತ್ರದಲ್ಲಿ ಹೇಳಿದಂಥ ಎಲ್ಲವನ್ನೂ ಮಾಡಿದರೂ ಕೂಡ ಆತನ ಕ್ರಿಯೆ ಎಲ್ಲ ವ್ಯರ್ಥ ಆಗ್ತದೆ. ಕಂಡ ನೀರೊಳು ಮುಳುಗಿ ದೇಹವ ದಂಡಿಸಲು ಫಲವೇನು, ದಂಡ ಕಮಂಡಲುಗಳನ್ನು ಧರಿಸಿ ಯತಿಯೆಂದೆನಿಸಿ ಫಲವೇನು, ಅಂಡಜಾಧಿಪನಂಗಸಂಗನ ಅಂಸಗನ ಪದಪುಂಡರೀಕದಿ ಮನವ ಅಹರ್ನಿಶಿ ಬಂಡುಳಿಯ ಓಲಿರಿಸಿ ಸುಖ ಪಡದಿಪ್ಪ ಮಾನವನು. ಭಗವಂತನನ್ನು ಸರಿಯಾಗಿ ತಿಳ್ಕೊಳ್ಳದೆ ಮನುಷ್ಯ ಸನ್ಯಾಸಿಯಾಗಾದರೂ ಏನು ಉಪಯೋಗ? ಕಂಡ ನೀರಲ್ಲಿ ಮುಳುಗಿ ಅರುಣೋದಯ ಕಾಲದಲ್ಲಿ ಸ್ನಾನ ಮಾಡಿ ದಂಡವನ್ನು ಧಾರಣೆ ಮಾಡಿ
ಕಾಷಾಯ ವಸ್ತ್ರವನ್ನು ಕಾವಿ ಬಟ್ಟೆಯನ್ನು ಉಟ್ಟು ಎಷ್ಟೇ ಕಠೋರವಾದಂತಹ ಆಚರಣೆಯನ್ನು ಮಾಡಿದರೂ ಕೂಡ ಅವನಿಗೆ ಭಗವಂತನ ಅನುಸಂಧಾನ ಇಲ್ಲದೇ ಇದ್ರೆ, ಅಂಡಜಾಧಿಪನ ಅಂಸಕ, ಅಂಡಜ ಅಂತಂದ್ರೆ ಪಕ್ಷಿಗಳು, ಮೊಟ್ಟೆಯಿಂದ ಹುಟ್ಟುವಂಥ ಪಕ್ಷಿಗಳು, ಅವುಗಳ ಅಂಶ ಅಂದ್ರೆ ಹೆಗಲು, ಅದರ ಮೇಲಿರುವಂತಹ ಗರುಡನ ಪದಪುಂಡರೀಕ ಪಾದಕಮಲವನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳದೆ, ಆ ಪಾದಕಮಲದಲ್ಲಿ ಈತ ಭೃಂಗದಂತೆ ಇರಬೇಕು. ಇಲ್ಲದೆ ಸುಖ, ಭಗವಂತನ ಪಾದಕಮಲದಲ್ಲಿ ಸುಖವನ್ನು ಇಡದೆ ಮನಸ್ಸನ್ನಿಟ್ಟು ಸುಖ ಪಡದೆ ಕೇವಲ ವ್ಯರ್ಥವಾಗಿ ಎಲ್ಲಾ ಥರದ ನೀರಿನಲ್ಲಿ ಸ್ನಾನ ಮಾಡಿ ದಂಡ ಕಮಂಡಲು ಇದನ್ನೆಲ್ಲ ಹಿಡಿದು ಆತ ಏನು ಕೆಲಸವನ್ನು ಮಾಡಿದ್ರೆ ಅದರಿಂದ ಏನು ಉಪಯೋಗ ಆಗ್ತದೆ? ರಾಗದ್ವೇಷವು ಯದಿಸ್ಯಾತಾಂ ತಪಸಾ ಕಿಂ ಪ್ರಯೋಜನಂ ಅಂತ ಗೀತಾ ಭಾಷ್ಯದಲ್ಲೇ ಒಂದು ಮಾತನ್ನು ಉದಾಹರಣೆ ಮಾಡ್ತಾರೆ. ಮನಸ್ಸಿನಲ್ಲಿ ರಾಗದ್ವೇಷಗಳೆಲ್ಲ ಇದ್ರೆ ಅವನು ಎಂಥ ಕಠೋರವಾದಂಥ ತಪಸ್ಸನ್ನು ಮಾಡಿದ್ರಾದ್ರೂ ಅದರಿಂದ ಅವನಿಗೇನು ಉಪಯೋಗ? ವೇದಶಾಸ್ತ್ರ ಪುರಾಣ ಕಥೆಗಳ ಓದಿ ಪೇಳಿದರೇನು, ಸಕಲ ನಿಷೇಧ ಕರ್ಮವ ತೊರೆದು ಸತ್ಕರ್ಮಗಳ ಮಾಡೇನು, ಓದನಗಳನ್ನು ಜರಿದು ಶ್ವಾಸ ನಿರೋಧ ಗೈಸಿದರೇನು, ಕಾಮಕ್ರೋಧ ಬಳಿಯದೆ ನಾನು ನನ್ನದು ಎಂಬ ಮಾನವನು. ವ್ಯಕ್ತಿ ಕಾಮ ಮತ್ತು ಕ್ರೋಧಗಳನ್ನು ತೊರೆಯಬೇಕು. ಕಾಮಕ್ರೋಧಗಳನ್ನು ತೊರೆಯದೆ ನಾನು ನನ್ನದು ಅನ್ನುವಂಥ ಅಹಂಕಾರ, ಉಳಿದವರನ್ನು ತಿರಸ್ಕಾರ ಮಾಡೋದು, ಮತ್ತಾರ್ಯಾರನ್ನು ಬೈಯೋದು, ಇಂಥದನ್ನೆಲ್ಲ ಮಾಡ್ತಿದ್ರೆ ವೇದಶಾಸ್ತ್ರಗಳನ್ನ ಎಷ್ಟು ಓದಿದ್ರೇನು, ಯಾರಿಗೆ ಪ್ರವಚನ ಮಾಡಿದ್ರೆ ಏನು ಉಪಯೋಗ? ಸಕಲ ನಿಷೇಧ ಕರ್ಮಗಳನ್ನು ತೊರೆದು, ಶಾಸ್ತ್ರದಲ್ಲಿ ಏನು ಮಾಡಬಾರ್ದು ಅಂತ ಹೇಳಿದ್ದಾರೆ ಅದನ್ನೆಲ್ಲ ಬಿಟ್ಟು ಏನು ಮಾಡಬೇಕು ಅಂತ ಹೇಳಿದ್ದಾರೆ ಅಷ್ಟನ್ನು ಮಾತ್ರ ಆತ ಮಾಡ್ತಾ, ಆಹಾರವನ್ನು ತೊರೆದು ಓದನಗಳನ್ನು ಜರಿದು, ಅಂದ್ರೆ ಓದನ ಅಂದ್ರೆ ಆಹಾರ, ಅದನ್ನೂ ಬಿಟ್ಟು ಶ್ವಾಸ ನಿರೋಧ ಗೈಸಿ ನಿತ್ಯ ಪ್ರಾಣಾಯಾಮ ಮಾಡಿ ಆತ ಏನು ಕೆಲಸ ಮಾಡಿದ್ರು ಅದರಿಂದ ಉಪಯೋಗ ಆಗೋದಿಲ್ಲ. ವೇದಶಾಸ್ತ್ರ ಪುರಾಣ ಕಥೆಗಳ ಓದಿ ಪೇಳಿದರೇನು, ತಾನು ಓದಿರ್ತಾನೆ ಅದರಿಂದ ಹೇಳ್ತಾನೆ, ಹೇಳಿದ್ರು ಕೂಡ ಸಕಲ ನಿಷೇಧ ಕರ್ಮವ ತೊರೆದು ಸತ್ಕರ್ಮಗಳ ಮಾಡೇನು. ಅದು ಮನುಷ್ಯನಿಗೆ ಹಾಗಾಗ್ತದೆ. ದೊಡ್ಡ ವಿದ್ವಾಂಸನೇ ಆಗಿರ್ತಾನೆ, ಅವನಿಗೆ ಶಾಸ್ತ್ರದ ಪ್ರತಿಯೊಂದು ಸೂಕ್ಷ್ಮವೂ ಗೊತ್ತು. ಏನು ಕೆಲಸ ಮಾಡಿದ್ರೆ ಎಂಥ ಪಾಪ ಕೆಲಸ ಮಾಡಿದ್ರೆ ನರಕದಲ್ಲಿ ಎಷ್ಟು ವರ್ಷ ಇರ್ತಾರೆ, ಅಲ್ಲಿ ಎಂಥ ಪಾಪ ಅನುಭವಿಸಬೇಕಾಗ್ತದೆ, ನರಕದಲ್ಲಿ ಅವನಿಗೆ ಸಿಗುವ ಶಿಕ್ಷೆಯ ಹೆಸರೇನು, ಶಿಕ್ಷೆ ಎಷ್ಟು ವರ್ಷದ ಪ್ರಮಾಣದ್ದಿರ್ತದೆ ಅಂತೆಲ್ಲ ಅವನಿಗೆ ಗೊತ್ತಿರ್ತದೆ. ಆದರೆ ಅವನ ಪರಿಸ್ಥಿತಿ ಏನಾಗಿರ್ತದೆ ಅಂತಂದ್ರೆ ಕಾಮಕ್ರೋಧಗಳನ್ನು ಮಾತ್ರ ಬಿಟ್ಟಿರೋದಿಲ್ಲ. ಆ ಕಾಮಕ್ರೋಧಗಳನ್ನು ಬಿಟ್ಟಿರೋದಿಲ್ಲ, ಅದರಿಂದಾಗಿ ಇವರನ್ನ ವೃಥಾ ನಿಂದನೆ ಮಾಡ್ತಿರ್ತಾನೆ, ಭಗವಂತನ ಭಕ್ತರನ್ನು ನಿಂದನೆ ಮಾಡ್ತಿರ್ತಾನೆ. ಇದು ಗೊತ್ತಾಗೋದಿಲ್ಲ. ಇವೆಲ್ಲ ಮಾಹಿತಿಯಾಗಿ ಉಳಿತಾವಷ್ಟೇ. ಶಾಸ್ತ್ರದಲ್ಲಿ ಹೇಳಿದಂಥ ಸಂಗತಿಗಳು ಅವೆಲ್ಲ ಕೇವಲ ಇನ್ಫಾರ್ಮೇಶನ್ ಆಗಿ ಉಳಿದಿರ್ತವೆ. ಒಂದು ಟೇಪ್ ರಿಕಾರ್ಡರ್ನಂತೆ ಎಲ್ಲಿ ಏನು ಹೇಳಿದೆ, ಯಾವ ಪಾಪಕ್ಕೆ ಏನು ಶಿಕ್ಷೆ, ಎಷ್ಟು ವರ್ಷದ ಶಿಕ್ಷೆ, ಎಲ್ಲಿ ಶಿಕ್ಷೆ, ಅದನ್ನು ನಿರರ್ಗಳವಾಗಿ ಹೇಳ್ತಿರ್ತಾನೆ. ಯಾವ ಪುಣ್ಯ ಕರ್ಮಕ್ಕೆ ಏನು ಫಲ, ಅದನ್ನು ಅನಾಯಾಸವಾಗಿ ಹೇಳಬಲ್ಲವನಾಗಿರ್ತಾನೆ. ಅದನ್ನೆಲ್ಲ ಆಮೂಲಾಗ್ರವಾಗಿ ತಿಳ್ಕೊಂಡಿರ್ತಾನೆ. ಆದರೆ ಕಾಮಕ್ರೋಧಗಳು ಮಾತ್ರ ಅವನಿಗೆ ಹೋಗಿರೋದಿಲ್ಲ. ಹಾಗಾಗಿ ಆ ಕಾಮಕ್ರೋಧಗಳಿಗೆ ಆತ ದಾಸನಾಗಿ ತನಗೂ ಮಾರಕನಾಗ್ತಾನೆ ಮತ್ತು ಉಳಿದ ಭಗವದ್ಭಕ್ತರಿಗೂ ಕೂಡ ಆತ ವಿರೋಧಿಯಾಗಿ ಬದುಕ್ತಾನೆ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಅಂತ ಶ್ಲೋಕಗಳನ್ನು ಹೇಳ್ತಾರೆ ಅನೇಕ ಬಾರಿ. ನಿಶೇಷ ಧರ್ಮಕರ್ತಾಪಿ ಅಭಕ್ತಸ್ತೆ ನರಕೆ ಹರೇಹೇ ಸದಾ ತಿಷ್ಠತೆ ಭಕ್ತಶ್ಚೇತ್ ಬ್ರಹ್ಮ ಅಪಿ ವಿಮುಚ್ಯತೆ. ಭಗವಂತನ ಭಕ್ತ ಅಲ್ಲದೇ ಇದ್ರೆ ಅವನು ಎಲ್ಲಾ ಥರದ ಧರ್ಮಾಚರಣೆಯನ್ನು ಮಾಡಿದ್ರೂ ಕೂಡ ಕೊನೆಗೆ ನರಕಕ್ಕೆ ಹೋಗ್ತಾನೆ. ಮತ್ತು ಒಂದು ವೇಳೆ ಬ್ರಹ್ಮಹತ್ಯೆ ಅನ್ನುವಂಥ ಮಹಾದೋಷಗಳನ್ನು ಮಾಡಿದ್ರೂ ಕೂಡ ತಪ್ಪೇನೋ ಮನುಷ್ಯ ಮಾಡ್ತಿರ್ತಾನೆ. ಆದರೆ ಭಗವಂತನ ಭಕ್ತ ಆಗಿದ್ರೆ ಅವನು ಮುಕ್ತನಾಗಿ ಬಿಡ್ತಾನೆ. ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧೆಯ ನ ಶ್ರುತೇನ ಯಮೈವೇಶ ವೃಣತೆ ತೇನ ಲಭ್ಯ ತಸ್ಯೈಷಾತ್ಮ ವಿವೃಣತೆ ತನೂಂ ಸ್ವಾಮ್ ಅಂತ ಕಠೋಪನಿಷತ್ತು. ಈ ಭಗವಂತ ಪ್ರವಚನ ಮಾಡೋದ್ರ ಮೂಲಕ, ದೊಡ್ಡ ಪಂಡಿತ ಅನಿಸ್ಕೊಳ್ಳೋದ್ರ ಮೂಲಕ, ಬುದ್ಧಿವಂತಿಕೆ ಮೂಲಕ ಯಾವುದಕ್ಕೂ ಅವನು ನಿಲ್ಕುವಂಥವನಲ್ಲ. ಭಗವಂತ ಇವನು ನನ್ನವನು ಅಂತ ಸ್ವೀಕಾರ ಮಾಡಬೇಕು ಆ ವ್ಯಕ್ತಿನ, ಅವನು ನೈಜವಾದ ಸ್ವಭಾವವನ್ನು ನೋಡಿ. ಹಾಗೆ ಮಾಡಿದರೆ ಆತ ಭಗವಂತನ ತಲುಪ್ತಾನೆ ಹೊರತು ಇನ್ನೆಂಥ ಪ್ರಾಣಾಯಾಮ ಇತ್ಯಾದಿಗಳನ್ನು ಮಾಡಿದರೂ ಕೂಡ ಭಗವಂತ ಸಿಗೋದಿಲ್ಲ. ಓದನ ಅಂದರೆ ಆಹಾರ, ಓದನಗಳನ್ನು ಜರಿದು ಅಂದರೆ ಆಹಾರವನ್ನು ಬಿಟ್ಟು ಶ್ವಾಸ ನಿರೋಧ ಗೈಸಿ ಶ್ವಾಸದ ನಿರೋಧವನ್ನು ಮಾಡಿ ದೊಡ್ಡ ತಪಸ್ಸು ಮಾಡಿದರೂ ಉಪಯೋಗ ಇಲ್ಲ. ಯಾಕೆಂದ್ರೆ ಕಾಮಕ್ರೋಧವ ಅಳಿಯದೆ, ಕಾಮಕ್ರೋಧಗಳನ್ನು ಬಿಡದೆ
ಆತ ವ್ಯರ್ಥ ಆಗಿಬಿಡ್ತಾನೆ ಅಂತ ಮನುಷ್ಯ. ಏನು ಕೇಳಿದರೇನು, ನೋಡಿದರೇನು, ಓದಿದರೇನು, ಪೇಳಿದರೇನು, ಪಾಡಿದರೇನು, ಮಾಡಿದರೇನು ದಿನ ದಿನದಿ ಶ್ರೀನಿವಾಸನ ಜನ್ಮಕರ್ಮ ಸದಾನುರಾಗದಿ ನೆನೆದು ತತ್ತತ್ ಸ್ಥಾನದಲ್ಲಿ ತದ್ರೂಪ ತನ್ನಾಮಕನ ಸ್ಮರಿಸದವ. ಭಗವಂತನ ಅವತಾರಗಳು, ಆತನ ರೂಪಗಳು ಮತ್ತು ಆತನ ಕ್ರಿಯೆಗಳು, ಲೀಲೆಗಳು, ಅದನ್ನ ಅವನು ಹೇಗೆ ತೋರಿಸಿದ್ದಾನೆ ಅಂತನ್ನೋದನ್ನೆಲ್ಲ ಸರಿಯಾಗಿ ತಿಳ್ಕೊಳ್ಬೇಕು. ತಿಳ್ಕೊಂಡು ನಿತ್ಯ ಭಕ್ತಿಪೂರ್ಣನಾಗಿ ಅದನ್ನು ನೆನೆದು ಸಂತೋಷ ಪಡಬೇಕು. ಮತ್ತು ಎಲ್ಲ ಕಡೆ ಜಗತ್ತಿನಲ್ಲಿ ಎಲ್ಲ ಕಡೆಯೂ ಕೂಡ ಅಂಥ ಭಗವಂತನನ್ನ ನೆನಪು ಮಾಡ್ಕೊಳ್ಬೇಕು, ಕಾಣಬೇಕು. ಆತನನ್ನು ಕಾಣದೆ ಇಂಥ ಅನುಸಂಧಾನವಿಲ್ಲದೆ ಆತ ಏನು ಶ್ರವಣ ಮಾಡಿದ್ರೆ ಏನು ಫಲ, ಏನು ಶಾಸ್ತ್ರವನ್ನ ಓದಿದ್ರೆ ಏನು ಫಲ, ಅಥವಾ ಎಂತೆಂಥ ಕ್ಷೇತ್ರಗಳನ್ನು ನೋಡಿದ್ರಾದರೂ ಎಂತೆಂಥ ದಿವ್ಯ ಕ್ಷೇತ್ರಗಳು, ಪುಣ್ಯಕ್ಷೇತ್ರಗಳಿಗೆ ಆತ ಸಂಚರಿಸಿ ಏನು ಫಲ, ಎಷ್ಟು ಶಾಸ್ತ್ರಗಳನ್ನು ಹೇಳಿದ್ರೇನು, ಎಷ್ಟು ಪ್ರವಚನ, ಎಷ್ಟು ಮಂಗಳಗಳನ್ನು ಮಾಡಿ ಏನು ಉಪಯೋಗ, ಏನು ಹಾಡಿದರೆ ಏನು ಫಲ, ಭಗವಂತನ ನಿತ್ಯ ಹಾಡಿ ಕುಣಿದ್ರೂ ಏನು ಉಪಯೋಗವಿಲ್ಲ. ಏನು ಕೇಳಿದರೆ ಏನು, ನೋಡಿದರೆ ಏನು, ಓದಿದರೆ ಏನು, ಕೇಳಿದರೆ ಏನು, ಮಾಡಿದರೆ ಏನು ಮತ್ತು ಮಾಡಿದರೆ ಏನು ದಿನ ದಿನದೇ ಶ್ರೀನಿವಾಸನ ಜನ್ಮ ಕರ್ಮ. ಜನ್ಮ ಅಂದ್ರೆ ಅವನ ರೂಪಗಳು ಮತ್ತು ಅವತಾರಗಳು, ಕರ್ಮ ಅಂದ್ರೆ ಆತನ ಲೀಲೆಗಳು. ಅದನ್ನ ಸದಾ ಅನುರಾಗದಿ ಅಂದ್ರೆ ಭಕ್ತಿಯಿಂದ ನೆನೆದು ತತ್ತತ್ ಸ್ಥಾನದಲ್ಲಿ ಎಲ್ಲಾ ಕಡೆ ಜಗತ್ತಿನಲ್ಲಿ ನಮ್ಮ ಸುತ್ತಮುತ್ತ ಎಲ್ಲ ಕಡೆಯೂ ಕೂಡ ಎಲ್ಲಾ ಚೇತನ ವಸ್ತುಗಳು, ಎಲ್ಲಾ ಅಚೇತನ ವಸ್ತುಗಳಲ್ಲಿಯೂ ಕೂಡ ಅವು ಭಗವಂತನ ಪ್ರತೀಕ ಅಂತ ತಿಳಿದುಕೊಂಡು ಅಲ್ಲಿ ಭಗವಂತನನ್ನು ಕಾಣದೇ ಇದ್ರೆ ಇದೆಲ್ಲ ಏನು ಓದಿಯೂ ಕೂಡ ಆತನಿಗೆ ಲಾಭ ಇಲ್ಲ, ಅದೆಲ್ಲ ವ್ಯರ್ಥ ಆಗಿ ಹೋಗ್ತದೆ. ಬುದ್ಧಿವಿದ್ಯಾ ಬಲದಿ ಪೇಳಿದ ಶುದ್ಧ ಕಾವ್ಯವಿದಲ್ಲ, ತತ್ವ ಸುಪದ್ಧತಿಗಳನ್ನು ತಿಳಿದ ಮಾನವನಲ್ಲ ಬುಧರಿಂದ, ಮಧ್ವವಲ್ಲಭ ತಾನೇ ಹೃದಯದೊಳಿದ್ದು ನುಡಿದಂದದಲ್ಲಿ ನುಡಿದನು ಅಬದ್ಧಗಳ ನೋಡದಲೇ ಕಿವಿಗೊಟ್ಟು ಆಲಿಪುದು. ಜಗನ್ನಾಥದಾಸರು ಹೇಳ್ತಾರೆ, ನಾನು ಈ ಕಾವ್ಯವನ್ನೇನು ರಚನೆ ಮಾಡಿದ್ದೇನಲ್ಲ ಭಗವಂತನ ಕರುಣೆಯಿಂದ ರಚನೆ ಮಾಡಿದೆ ಅಷ್ಟೇ. ಮಧ್ವವಲ್ಲಭನ ಅಂತ ಭಗವಂತನ ಕರುಣೆಯಿಂದ ರಚನೆ ಮಾಡಿದೆ. ಅವನು ಹೃದಯದೊಳಗಿದ್ದು ಹೇಳಿಸಿದ, ಆ ಥರ ನಾನು ಹೇಳಿದೆ ಅಷ್ಟೇ. ಇದನ್ನು ನಾನು ಬಹಳ ದೊಡ್ಡ ಬುದ್ಧಿವಂತ ಅನ್ನೋ ದೃಷ್ಟಿಯಿಂದಾಗಲಿ, ಬಹಳ ದೊಡ್ಡ ವಿದ್ಯಾವಂತ ಅನ್ನೋ ದೃಷ್ಟಿಯಿಂದಾಗಲಿ ಹೇಳಿದ ಶುದ್ಧ ಕಾವ್ಯವಿದಲ್ಲ, ಅಲಂಕಾರಿಕವಾದಂಥ ಕಾವ್ಯ ಇದಲ್ಲ. ತತ್ವ ಸುಪದ್ಧತಿಗಳನ್ನು ತಿಳಿದ ಮಾನವನಲ್ಲ ಬುಧರಿಂದ. ದೊಡ್ಡ ದೊಡ್ಡ ಪಂಡಿತರ ಹತ್ರ ಸಾಕಷ್ಟು ವಿದ್ಯಾಭ್ಯಾಸ ನಾನು ಮಾಡಿದ್ದೇನೆ ಅಂತಲ್ಲ, ಬಹಳ ದೊಡ್ಡ ವಿದ್ವಾಂಸನೂ ನಾನಲ್ಲ. ಮಧ್ವವಲ್ಲಭ ತಾನೇ ಹೃದಯದೊಳು ಇದ್ದು ನುಡಿದಂಥದಲ್ಲಿ ಅವನು ಒಳಗಿದ್ದು ಭಗವಂತ ನುಡಿಸಿದ, ನಾನು ನುಡಿದೆ. ಹಾಗಾಗಿ ಅಬದ್ಧಗಳ ನೋಡದಲ್ಲೇ ಕಿವಿ ಕೊಟ್ಟಾಲಿಪುದು ಬುಧರು. ಇದರಲ್ಲಿ ಏನಾದ್ರು ಸ್ವಲ್ಪ ತಪ್ಪುಗಳಿದ್ರೆ, ಅಸ್ತವ್ಯಸ್ತಗಳಿದ್ರೆ ಅದನ್ನೆಲ್ಲ ಬುಧರು ಗಮನಿಸಬಾರದು. ಅದನ್ನು ಬಿಟ್ಟು ಇದರೊಳಗಿರುವಂಥ ಯೋಗ್ಯವಾದಂಥ ಅಂಶಗಳೇನಿವೆ ಅದನ್ನು ಮಾತ್ರ ಸ್ವೀಕಾರ ಮಾಡಬೇಕು. ದಾಸರು ತಮ್ಮ ವಿನಯ ಪ್ರದರ್ಶನ ಮಾಡಿದ್ದಾರೆ ಅಷ್ಟೇ. ನಾನು ವಿದ್ವಾಂಸರಿಂದ, ಗುರುಗಳಿಂದ ಬೇಕಾದಷ್ಟು ಶಾಸ್ತ್ರ ಅಧ್ಯಯನ ಮಾಡಿಲ್ಲ ಅಂತ ಹೇಳ್ತಾರೆ. ಮಾಡಿಲ್ಲ ಅಂತಲ್ಲ, ಬೇಕಾದಷ್ಟು ಮಾಡಿದ್ದೇನೆ. ಎಷ್ಟು ಶಾಸ್ತ್ರ ನಾನು ಯಾರ್ಯಾರ ಮೂಲಕ ಅಧ್ಯಯನ ಮಾಡಿದ್ರು, ಎಷ್ಟೇ ದೊಡ್ಡ ಪಂಡಿತ ಅಂತ ಅನ್ಸ್ಕೊಂಡಿದ್ರು, ನನ್ನ ಪಾಂಡಿತ್ಯದ ಮದದಿಂದ ಈ ಕಾವ್ಯವನ್ನು ಬರೆದಿಲ್ಲ, ದೊಡ್ಡ ವಿದ್ವಾಂಸನ್ನು ಹೆಮ್ಮೆಯಿಂದ ಇದನ್ನು ಬರೆದಿಲ್ಲ, ಭಗವಂತನ ಕರುಣೆಯಿಂದ ಇದನ್ನು ಬರೆದೆ ಅಂತ ತಮ್ಮ ವಿನಯವನ್ನು ತೋರಿಸ್ಕೋತಾನಷ್ಟೆ. ಕಬ್ಬಿನೊಳಗಿಹ ರಸ ವಿದಂತನಿಗೆ ಅಬ್ಬಬಲ್ಲದೆ, ಭಾಗ್ಯ ಯೌವನ ಮಬ್ಬಿನಲ್ಲಿ ಮೈ ಮೆರೆದವರಿಗೆ ಹರಿಸುಚರಿತಾಮೃತವು ಲಭ್ಯವಾಗದು. ಹರಿಪದಾಬ್ಜದಿ ಹಬ್ಬಿದ ಅತಿ ಸದ್ಭಕ್ತಿ ರಸವು ಉಂಡುಬ್ಬಿ ಕೊಬ್ಬಿ ಸುಖಾಬ್ದಿಯೊಳಗೆ ಆಡುವವಗಲ್ಲದೆ. ಕಬ್ಬಿನೊಳಗೆ ರಸ ಇರ್ತದೆ. ಆ ರಸವನ್ನ ತಿನ್ನಬಲ್ಲವರು ಯಾರು? ಕಟ್ಟುಮುಟ್ಟಾದ ಹಲ್ಲುಗಳಿದ್ರೆ ಆ ಕಬ್ಬನ್ನು ಹಲ್ಲುಗಳ ಮೂಲಕ ಸಿಗಿದು ಅದರೊಳಗಿರುವಂತಹ ರಸವನ್ನು ಆತ ಸವಿಯುವಂತಹ ಅವಕಾಶವನ್ನು ಪಡ್ಕೋತಾನೆ. ಆದರೆ ಹಲ್ಲು ಇಲ್ಲದೇ ಇದ್ದವನಿಗೆ ಆ ಕಬ್ಬಿನೊಳಗಿರುವಂತಹ ರಸ ಸಿಗೋದೇ ಇಲ್ಲ. ಅದರಂತೆ ಐಹಿಕ ಸಂಪತ್ತು, ಯೌವನ ಮತ್ತು ಈ ಐಹಿಕ ಅನುಕೂಲಗಳು, ಅವಕಾಶಗಳು, ಇದರಲ್ಲಿ ಯಾರು ಮೈ ಮರ್ತಿರ್ತಾನಲ್ಲ ಅವನಿಗೆ ಇಂಥ ಭಗವಂತನ ಕಥೆ ಲಭ್ಯನೇ ಆಗೋದಿಲ್ಲ. ಮೊದಲನೇದಾಗಿ ಕೇಳಲಿಕ್ಕೆ ಸಿಗೋದಿಲ್ಲ,
ಕೇಳಿದ್ರೆ ಅರ್ಥವೂ ಆಗೋದಿಲ್ಲ. ಯಾರಿಗೆ ಅರ್ಥ ಆಗ್ತದೆ ಹಾಗಾದ್ರೆ ಅಂತಂದ್ರೆ, ಹರಿಯ ಪಾದಕಮಲದಲ್ಲಿ ತನ್ನ ಮನಸ್ಸನ್ನು ನೆಟ್ಟಿರಬೇಕು ಮತ್ತು ಆ ಭಕ್ತಿಯ ರಸವನ್ನ ಕುಡಿದು ಪಾನ ಮಾಡಿ ಆ ಮೂಲಕ ಆತ ಕೊಬ್ಬಿರ್ಬೇಕು ಅವನು. ಹೌದು, ಸಂಸಾರದ ಸುಖದಲ್ಲಿ ಕೊಬ್ಬಿರಬಾರದು, ಭಗವಂತನ ಭಕ್ತಿ ಅನ್ನುವಂಥ ರಸವನ್ನು ಉಂಡು ಕೊಬ್ಬಿರಬೇಕು. ಅಂಥವನಿಗೆ ಇದು ದೊರೀತದೆ ಹೊರತು ಇನ್ಯಾರಿಗೂ ಇದು ದೊರೆಯೋದಿಲ್ಲ. ಭಾಗವತ ಹಾಗೆ ಹೇಳಿದೆ, ನತಸ್ಯ ತತ್ವಗ್ರಹಣಾಯ ಸಾಕ್ಷಾತ್ ವರೀಯಸೀರಪಿ ವಾಚಃ ಸಮಾಸನ್ ಸ್ವಪ್ನೇ ನಿರುಕ್ತ್ಯ ಗೃಹಮೇಧಿ ಸೌಖ್ಯಂ ನಯಸ್ಯ ಹೇಯಾನುಮಿತಂ ಸ್ವಯಂ ಸ್ಯಾತ್. ಈ ಸಾಂಸಾರಿಕ ಸುಖ ಇದೆಯಲ್ಲ, ಇದನ್ನ ಸ್ವಪ್ನದಲ್ಲಿ ಕಂಡಂಥದ್ದು, ಸ್ವಪ್ನ ಎಷ್ಟು ಅಶಾಶ್ವತನೋ ಅದು ಇಹಜೀವನಕ್ಕೆ ಸಂಬಂಧಪಟ್ಟದ್ದಲ್ಲ. ಸ್ವಪ್ನದಲ್ಲಿ ಕಂಡದ್ದೆಲ್ಲ ಇಹಜೀವನದಲ್ಲಿ ಇರೋದಿಲ್ಲ ಅಂತ ಸರಿಯಾಗಿ ತಿಳ್ಕೊಂಡ್ರೆ ಆ ಮನುಷ್ಯ ಜೀವನದಲ್ಲಿ ಬದುಕ್ತಾನೆ. ಸ್ವಪ್ನದಲ್ಲಿ ಕಂಡದ್ದನ್ನೆಲ್ಲ ನಮ್ಮ ನಿಜ ಜೀವನದಲ್ಲಿ ನಡೀತದೆ ಅಂತ ತುಂಬ ತಿಳ್ಕೊಂಡ್ಬಿಟ್ರೆ ಅಂಥವನು ಎಷ್ಟು ಶಾಸ್ತ್ರವನ್ನು ಓದಿದ್ರೂ ಕೂಡ ಅವನಿಗೆ ಆ ಶಾಸ್ತ್ರದ ಮಾತುಗಳು ಸರಿಯಾಗಿ ಅರ್ಥ ಆಗೋದಿಲ್ಲ ಅಂತ ಭಾಗವತದ 5ನೇ ಸ್ಕಂದ ಹೇಳಿದೆ. ಕಬ್ಬಿನೊಳಗಿಹ ರಸ ವಿದಂತನಿಗೆ ಹಬ್ಬಬಲ್ಲದೆ, ವಿದಂತ ಅಂದ್ರೆ ಹಲ್ಲಿಲ್ಲದವನು, ಅವನಿಗೆ ಸಿಗೋದಿಲ್ಲ. ಹಾಗೆ ಭಾಗ್ಯ ಯೌವನ ಮಬ್ಬಿನಲ್ಲಿ ಮೈಮರೆತವನಿಗೆ ಹರಿಸುಚಾರಿತಾಮೃತ ಲಭ್ಯವಾಗುವುದು ಸಿಗೋದಿಲ್ಲ. ಹಾಗಾಗಿ ಹರಿಪದಾಬ್ಜದಿ ಹಬ್ಬಿದ ಅತಿ ಸದ್ಭಕ್ತಿ ರಸ ಉಂಡು. ಆ ಭಗವಂತನ ಭಕ್ತಿ ಅನ್ನುವಂಥ ರಸವನ್ನ ಪಾನ ಮಾಡಿರಬೇಕು. ಅದರ ಮೂಲಕ ಕೊಬ್ಬುವವನಿಗಲ್ಲದೆ ಕೊಬ್ಬಿದವನಿಗೆ ಮಾತ್ರವೇ ಇದು ಸಿಗ್ತದೆ ಹೊರತು ಉಳಿದವರಿಗೆ ಸಿಗೋದಿಲ್ಲ. ಖಗವರ ಧ್ವಜನ ಅಂಗ್ರಿ ಭಕುತಿಯ ಬಗೆಯ ನರಿಯದ ಮಾನವರಿಗಿದು ಒಗಟಿನಂದದಿ ತೋರುತಿಪ್ಪದು ಎಲ್ಲ ಕಾಲದಲ್ಲಿ. ತ್ರಿಗುಣವರ್ಜಿತನ ಅಮಲ ಗುಣಗಳ ಪೊಗಳಿ ಹಿಗ್ಗುವ ಭಾಗವತರಿಗೆ ಮಿಗೆ ಭಕುತಿ ಸುಜ್ಞಾನ ಸುಖವಿತ್ತವರ ರಕ್ಷಿಪುದು. ಭಗವಂತನ ಭಕ್ತಿಯ ಮಹತ್ವ ಎಂಥದ್ದು ಅಂತ ಯಾರಿಗೆ ಗೊತ್ತಿಲ್ಲ, ಅವರಿಗೆ ಈ ಹರಿಕಥಾಮೃತಸಾರವನ್ನು ಏನಾದರೂ ಓದ್ಲಿಕ್ಕೆ ಹೋದ್ರೆ ದೊಡ್ಡ ಒಗಟಿನಂತೆ ಕಾಣಿಸ್ತದಂತೆ. ಏನು ಹೇಳ್ತಾರೆ ದಾಸರು ಅಂತ ಅದ್ರ ಅರ್ಥನೇ ಆಗೋದಿಲ್ಲ ಅವರಿಗೆ. ಆದರೆ ಆ ಭಗವಂತನ ಗುಣಗಳನ್ನು ಹೊಗಳಿ ಹಿಗ್ಗುವಂಥ ಭಕ್ತರಿಗೆ ಈ ಹರಿಕಥಾಮೃತಸಾರ ಒಂದು ವೇಳೆ ದೊರೆತರೆ, ಅದನ್ನು ಅವ್ರಿಗೆ ಓದುವಂಥ ಅವಕಾಶ, ಹೇಳುವಂಥ ಅವಕಾಶ ಸಿಕ್ಕರೆ ಅವರಿಗೆ ಭಕ್ತಿ, ಜ್ಞಾನ, ವೈರಾಗ್ಯ, ಆನಂದ ಎಲ್ಲವನ್ನು ಕೊಟ್ಟು ಅವರನ್ನು ಎತ್ತಿ ಹಿಡಿತದೆ. ಖಗವರ ಅಂದ್ರೆ ಗರುಡ, ಗರುಡ ಧ್ವಜ, ಖಗವರ ಧ್ವಜ ಅಂದ್ರೆ ಗರುಡ. ಅವನ ಅಂಗ್ರಿ ಅಂದ್ರೆ ಪಾದ, ಅದರ ಭಕುತಿಯ ಬಗೆ, ಅದನ್ನು ಅರಿಯದ ಮಾನವರಿಗೆ ಇದು ಒಗಟಿನೊಂದು ತೋರುತ್ತಿಪ್ಪದು. ತುಂಬಾ ಒಗಟಿನಂತೆ ಕಾಣಿಸ್ತದೆ, ಇದೇನು ಕಾಣಿಸೋದೇ ಇಲ್ಲ, ಸರಿಯಾದ ಅರ್ಥ ಆಗೋದಿಲ್ಲ ಒಳಗೆಂದು. ತ್ರಿಗುಣವರ್ಜಿತ ಅಂದ್ರೆ ಸತ್ವರಜಸ್ತಮೋ ಗುಣಗಳ ಮೇಲಾಟಕ್ಕೆ ಭಗವಂತ ಮೀರಿದವನು. ಅವು ನಮ್ಮನ್ನು ಕಟ್ಟಿ ಹಾಕಿವೆ ಹೊರತು ಭಗವಂತನನ್ನು ಕಟ್ಟಿ ಹಾಕಿಲ್ಲ. ಅವನ ಅಮಲ ಗುಣಗಳಲ್ಲಿ ಪೊಗಳಿ ಹಿಗ್ಗುವ ಭಾಗವತರಿಗೆ, ಆ ಗುಣಗಳ ಭಗವಂತನ ಗುಣಗಳನ್ನು ಅನುಸಂಧಾನ ಮಾಡುತ್ತಾ ಅದನ್ನು ಪ್ರಶಂಸೆ ಮಾಡ್ತಾ ಹಿಗ್ಗುವ ಭಾಗವತರಿಗೆ ಭಕುತಿ ಅಂದ್ರೆ ಭಕ್ತಿ, ಸುಜ್ಞಾನ, ಸುಖ ಕೊಟ್ಟು ಅವರನ್ನ ಅದು ಕಾಪಾಡ್ತದೆ. ಪರಮ ತತ್ವ ರಹಸ್ಯವಿದು ಭೂಸುರರು ಕೇಳುವುದು ಸಾದರದಿ. ನಿಷ್ಠುರಿಗಳಿಗೆ, ಮೂಢರಿಗೆ, ಪಂಡಿತಮಾನಿ ಪಿಶುನರಿಗೆ, ಅರಸಿಕರಿಗೆ ಇದು ಪೇಳ್ವದಲ್ಲ. ಅನವರತ ಭಗವತ್ಪಾದಯುಗಳ ಅಂಬುರುಹ ಮಧುಕರರೆನ್ನಿಸುವರಿಗೆ ಒರುಪುವುದು ಮೋದದಲ್ಲಿ. ಈ ಹರಿಕಥಾಮೃತಸಾರದಲ್ಲಿ ಏನು ರಹಸ್ಯವನ್ನು ಹೇಳಿದ್ದಾರೆ, ಇದನ್ನ ಯಾರಿಗೆ ಹೇಳಬೇಕು, ಯಾರಿಗೆ ಹೇಳಬಾರದು? ಜ್ಞಾನಿಗಳಾದವರಿಗೆ, ಆಸಕ್ತಿ ಇದ್ದವ್ರಿಗೆ ಹೇಳಬೇಕು. ಅದಲ್ಲದೆ ನಿಷ್ಠುರಿಗಳಿಗೆ, ಕಠೋರವಾದಂಥ ಹೃದಯ ಇದ್ದವರಿಗೆ, ಮೂರ್ಖರಾದವರಿಗೆ, ಪಂಡಿತಮ್ಮನ್ಯರಿಗೆ, ತಾವೇ ದೊಡ್ಡ ಪಂಡಿತರು ಅಂತ ತಿಳ್ಕೊಂಡವರಿಗೆ, ಪಿಶುಣರು ಇದನ್ನು ಕೇಳಿ ಅದೇನೋ ಹೇಳಿದ್ದಾರೆ ವ್ಯರ್ಥ ಅಂತ ಹೋಗಿ ಅಪಹಾಸ್ಯ ಮಾಡುವಂಥವ್ರು, ಇನ್ನೊಬ್ರು ಕಿವಿಯಲ್ಲಿ ಹೋಗಿ ಮತ್ತೊಂದೇನೋ ಮಾತಾಡುವಂಥವ್ರು. ರಸಿಕರು ಅಂತಂದ್ರೆ ಅದರೊಳಗಿರುವಂತಹ ರಸವನ್ನ ಅರಿತುಕೊಳ್ಳಬಲ್ಲವರು. ಸಹೃದಯರು ಅಂತ ಕರೀತಾರೆ ಅದನ್ನು ಕನ್ನಡದಲ್ಲಿ. ಸಹೃದಯರು ಅಂತ ಯಾಕಂತಿರ್ತಾರೆ ಅಂತಂದ್ರೆ, ಒಬ್ಬ ಕವಿ ಒಂದು ಕಾವ್ಯವನ್ನು ಬರೆದಿರ್ತಾನೆ. ಆ ಕಾವ್ಯದಲ್ಲಿ ಯಾವುದೋ ಒಂದು ವಸ್ತುವನ್ನು, ಯಾವುದೋ ಒಂದು ಪರ್ವತೋ, ನದಿಯೋ, ಹೂವೋ, ಮತ್ತೊಂದೇನೋ ಒಂದನ್ನು ವರ್ಣನೆ ಮಾಡಿರ್ತಾನೆ. ಅವನು ಮಾಡಿದ ವರ್ಣನೆ ಅದು ಓದುಗರಿಗೆ ಸಹೃದಯತೆ ಇದ್ರೆ ಮಾತ್ರ ಅರ್ಥ ಆಗ್ತದೆ ಅಂತ. ಇಲ್ಲದೇ ಇದ್ರೆ ಮುಖವನ್ನು ಚಂದ್ರನಂತೆ ಅಂತ ವರ್ಣನೆ ಮಾಡಿಬಿಟ್ರೆ ಅದೇನು ಮುಖ ಚಂದ್ರನಂತೆ ಇಲ್ಲಲ್ಲ, ಚಂದ್ರ ಚಪಟಾಗಿದ್ದಾನೆ, ಮುಖ ಚಪಟಾಗಿಲ್ಲಲ್ಲ, ಇಂಥವೆಲ್ಲ ಏನೇನೋ ಪ್ರಶ್ನೆಗಳು ಬರ್ತವೆ. ಹಾಗಾಗಿ ಆ ಕವಿ ಯಾವ ಕಾವ್ಯವನ್ನು ಬರೆದಿದ್ದಾನೆ, ಅವನು ಶೃಂಗಾರ ರಸದ ಭಾವನೆಯನ್ನು ಇಟ್ಕೊಂಡು ಆ ಮನೋಲಹರಿಯಲ್ಲಿ ಕಾವ್ಯ ಬರೆದನೋ,
ಭಕ್ತಿ ರಸದ ಲಹರಿಯಲ್ಲಿ ಕಾವ್ಯ ಬರೆದನೋ ಅಂಥದೇ ಲಹರಿ ಆ ಭಕ್ತನಿಗೂ ಕೂಡ ಇರಬೇಕು. ಸಮಾನ ಮನೋಭಾವ ಇರಬೇಕು. ಹೃದಯ ಅಂದ್ರೆ ಮನಸ್ಸು, ಓದುವ ಮನಸ್ಸು ಸಮಾನವಾಗಿರ್ಬೇಕು. ಕವಿ ಶೃಂಗಾರ ರಸ ಪ್ರಧಾನವಾದ ಕಾವ್ಯ ಬರೆದಿದ್ದ, ಏನೋ ಒಂದು ವರ್ಣನೆ ಮಾಡಿದ್ದ, ಓದುವವನಿಗೆ ಆ ಶೃಂಗಾರ ರಸ ಬೇಕಾಗಿಲ್ಲ ಅಂತ ಆಗಿಬಿಟ್ರೆ ಅವನಿಗೆ ಆ ಕಾವ್ಯದಿಂದ ಆನಂದ ಆಗೋದಿಲ್ಲ. ಕವಿ ಭಕ್ತಿ ರಸದ ಕಾವ್ಯ ಬರೆದಿದ್ದ ಅಂತಂದ್ರೆ ಅದನ್ನ ಕೇಳುವವರಿಗೆ ಭಕ್ತಿ ರಸ ಬೇಕಾಗಿಲ್ಲದೆ ಇದ್ರೆ, ಅವರಿಗೆ ಶೃಂಗಾರ ರಸ ಪ್ರಧಾನವಾದಂತಹ ಕಾವ್ಯ ಕವನಗಳೇ ಬೇಕಾಗಿದ್ರೆ ಅವರು ಸಹೃದಯರಾಗೋದಿಲ್ಲ, ಅವರಿಗೆ ಅದು ರುಚಿ ಕೊಡೋದೂ ಇಲ್ಲ. ಹಾಗಾಗಿ ಅರಸಿಕರು ಅಂತ ಕರೀತಾರೆ ಅವರನ್ನ. ಯಾರು ಸಹೃದಯರಲ್ಲೋ ಅವರು ಅರಸಿಕರು. ಅರಸಿಕರಿಗೆ ಇದು ಪೇಳುವುದಲ್ಲ, ಅದನ್ನು ಹೇಳಬಾರ್ದು ಅವರಿಗೆ. ಅನವರತ ಭಗವದ್ಭಕ್ತ ಪಾದಯುಗಳ ಅಂಬುರುಹ, ಭಗವಂತನ ಪಾದ ಕಮಲಗಳೇನಿವೆ ಅದರಲ್ಲಿ ಮಧುಕರರು ದುಂಬಿಯಂತೆ ಇದ್ದವರಿಗೆ ಹೇಳಬೇಕು. ಉಳಿದವರಿಗೆ ಹೇಳಿದ್ರೆ ಅವರಿಗೂ ಉಪಯೋಗ ಇಲ್ಲ ಮತ್ತು ಹೇಳಿದವರಿಗೂ ಕೂಡ ಉಪಯೋಗ ಇಲ್ಲ. ಭಗವದ್ಗೀತಾನು ಕೂಡ ಹಾಗೆ ಹೇಳಿದೆ, ಇದಂತೆ ನಾತಪಸ್ಕಾಯ ನಾಭಕ್ತಾಯ ಕದಾಚನ ನಚಾ ಶುಶ್ರೂಷವೇ ವಾಚ್ಯಂ ನಚ ಮಾಂ ಯೋಭ್ಯಸೂಯತಿ. ಗೀತಾ 18ನೇ ಅಧ್ಯಾಯದಲ್ಲಿ ಭಗವಂತ ಅರ್ಜುನನಿಗೆಲ್ಲ ಉಪದೇಶ ಮಾಡ್ತಾನೆ. ನೋಡಪ್ಪ, ಬಹಳ ರಹಸ್ಯ ಇದು, ಇದನ್ನು ನಿನಗೆ ಉಪದೇಶ ಮಾಡಿದ್ದೇನೆ ಇವತ್ತು, ಇದನ್ನ ನಾನು ನಿನಗೆ ಹೇಳಿದೆ ಅಂತ ಹೇಳಿ ಸುಮ್ಮನೆ ಯಾರ್ಯಾರ್ದೋ ಎದುರಿಗೆ ಹೇಳಲಿಕ್ಕೆ ಹೋಗಬೇಡ. ಯಾಕಂದ್ರೆ ಅವರಿಗೆ ಇದರಿಂದ ಉಪಯೋಗ ಆಗೋದಿಲ್ಲ, ಅದು ವ್ಯರ್ಥ ಆಗಿಬಿಡ್ತದೆ. ಏನು? ನಾತಪಸ್ಕಾಯ, ತಪಸ್ಸಿನ ಹಿನ್ನೆಲೆ ಇಲ್ಲದೆ ಇದ್ದವನು, ಭಕ್ತನಲ್ಲದೇ ಇದ್ದವನು, ಮತ್ತು ಶುಶ್ರೂಷ, ಕೇಳಬೇಕು ಅಂತ ಅಪೇಕ್ಷೆ ಇರಬೇಕು, ಮತ್ತೆ ಯಾರು ಹೇಳ್ತಿರ್ತಾರಲ್ಲ ಅವರು ಸೇವಾ ಮಾಡ್ತಿರ್ಬೇಕು. ಅದನ್ನ ಹಿಂದೆ ಹೇಳಿದೆ, ಕೇಳಬೇಕು ಅಂತ ಬಹಳ ದೊಡ್ಡ ಕುತೂಹಲ ಇದ್ರೆ ಬಂದು ಕೂತ್ಕೋತಾರೆ, ಇಲ್ಲದೇ ಇದ್ರೆ ಯಾರು ಬರಲಿಕ್ಕೆ ಹೋಗೋದಿಲ್ಲ. ಹಾಗಾಗಿ ಶುಶ್ರೂಷ ಇರಬೇಕು ಮತ್ತು ಭಗವಂತನನ್ನು ಅಸೂಯೆ ಮಾಡಬಾರ್ದು. ಅವನೇನು ಹೇಳ್ತಾನೆ ಅಂತೇಳಿ ಅಂಥವ್ರಿಗೆ ಇದನ್ನು ಹೇಳಬಾರದು ಅಂತ ಕೃಷ್ಣ ಅರ್ಜುನನಿಗೆ ಹೇಳಿದ ಮಾತು. ಅದನ್ನೇ ಈ ಗೀತಾದಲ್ಲಿ ಹೇಳಿದ್ದನ್ನ, ಗೀತಾ ಭಾಷ್ಯದಲ್ಲಿ ಹೇಳಿದ್ದನ್ನೇ ದಾಸರು ಕನ್ನಡದ ಶಬ್ದಗಳಲ್ಲಿ ಈ ಥರ ಹೇಳಿದ್ರಷ್ಟೆ. ಲೋಕವಾರ್ತೆ ಇದಲ್ಲ, ಪರಲೋಕೈಕನಾಥನ ವಾರ್ತೆ ಕೇಳುವರೆ ಕಾಕು ಮನುಜರಿಗಿದು ಸಮರ್ಪಕವಾಗಿ ಸೊಗೈಸದು. ಕೋಕನದ ಪರಿಮಳವು ಷಟ್ಪದ ಸ್ವೀಕರಿಸುವ ಒಂದದಲ್ಲಿ ಜಲಚರ ಬೇಕ ಬಲ್ಲದೆ ಇದರ ರಸ ಹರಿಭಕುತಗಲ್ಲದೆ. ಇದು ಲೋಕವಾರ್ತೆ ಅಲ್ಲ. ಲೋಕವಾರ್ತೆ ಆಗಿದ್ದು ಜನ ಕೇಳಲಿಕ್ಕೆ ಕೂತ್ಕೋತಿದ್ರು. ಟಿವಿಯಲ್ಲಿ, ದೂರದರ್ಶನದಲ್ಲಿ ಯಾವುದ್ಯಾವುದೋ ಜಗತ್ತಿನ ಸುದ್ದಿಗಳನ್ನೆಲ್ಲ ಹೇಳ್ತಾ ಹೋದ್ರೆ ಇದು ಬಿಸಿ ವಾರ್ತೆ, ಹಸಿ ಬಿಸಿ ವಾರ್ತೆ ಅಂತ ಹೇಳ್ತಾ ಕೂತ್ರೆ ಜನ ಅದನ್ನು ಕೇಳ್ತಾರೆ. ಜನರಿಗೆ ಅದೇ ಬೇಕು. ಆದರೆ ಇದು ಲೋಕವಾರ್ತೆ ಅಲ್ಲ. ಹಾಗಾಗಿ ಯಾರ್ದು ವಾರ್ತೆ ಅಂತಂದ್ರೆ ಪರಲೋಕೈಕನಾಥ, ಈ ಜಗತ್ತಿಗೂ ಪರಲೋಕಕ್ಕೂ ಸ್ವಾಮಿಯಾದಂತಹ ಭಗವಂತನ ವಾರ್ತಾ ಇದು. ಅದನ್ನ ಕೇಳಲಿಕ್ಕೆ, ಇಂಥ ವಾರ್ತೆಯನ್ನು ಕೇಳಲಿಕ್ಕೆ ಹೋದ್ರೆ ಇದು ಉಳಿದ ಮನುಷ್ಯರಿಗೆ ಸೊಗೈಸೋದು, ಅವ್ರಿಗೆ ರುಚಿ ಹತ್ತೋದಿಲ್ಲ ಇದು. ಯಾಕೆಂದ್ರೆ ಅವರಿಗೆ ಅಂತ ಹಸಿ ಬಿಸಿಯಾದ ಸುದ್ದಿ ಏನಿಲ್ಲ. ಭಗವಂತ ಅಲ್ಲೆಲ್ಲೋ ವೈಕುಂಠದಿಂದ ಬಂದ, ಇವನ್ನ ಯಾರನ್ನೋ ಕೊಂದ, ಮತ್ತೆ ಯಾರನ್ನೋ ಮದುವೆ ಮಾಡ್ಕೊಂಡ ಅಂತ ಹೀಗೆಲ್ಲ ಕತೆ ಹೇಳ್ತಾ ಹೋದ್ರೆ ಬ್ರೇಕಿಂಗ್ ನ್ಯೂಸ್ ಯಾವುದು ಇಲ್ಲಲ್ಲ ಇದರಲ್ಲಿ ಅಂತ ಜನ ತಿರುಗಿ ಹೋಗ್ಬಿಡ್ತಾರೆ. ಮತ್ತೆ ಯಾವುದು ರಿಯಾಲಿಟಿ ಶೋಗಳನ್ನ ನೋಡ್ಲಿಕ್ಕೆ ಹೋಗ್ತಾರೆ. ಹಾಗಾಗಿ ಅವ್ರಿಗೆ ಇದು ಸಮರ್ಪಕ ಅಂತ ಅನ್ಸೋದಿಲ್ಲ, ರುಚಿ ಅಂತ ಅನ್ಸೋದಿಲ್ಲ. ಕೋಕನದ ಅಂದ್ರೆ ಕಮಲ ಹೂ, ಕೆಂಪು ಕಮಲ ಅಥವಾ ಬಿಳಿ ಕಮಲ. ಬಿಳಿ ಕಮಲ ಅನ್ನೋದು ಯೋಗ್ಯ ಅಂತ ಕಾಣಿಸ್ತದೆ. ಇಲ್ಲಿ ಅಂತೂ ಯಾವುದಾದ್ರೂ ಒಂದು ಕಮಲ. ಆ ಕಮಲದ ಪರಿಮಳ ಯಾರಿಗೆ ತಿಳಿಯುತ್ತದೆ? ಷಟ್ಪದಕ್ಕೆ ತಿಳಿಯುತ್ತದೆ, ಭ್ರಮರಕ್ಕೆ ತಿಳಿಯುತ್ತದೆ. ಆ ದುಂಬಿಯೂ ಕೂಡ ನೀರಿನ ಆಸುಪಾಸಿನಲ್ಲೇ ಸಂಚಾರ ಮಾಡ್ತಿರ್ತದೆ. ಕಪ್ಪೆನೂ ಅಲ್ಲೇ ಸಂಚಾರ ಮಾಡ್ತಿರ್ತದೆ. ಆದರೆ ಕಪ್ಪೆಗೆ ಕಮಲದ ಸುಗಂಧ, ಆ ಕಮಲದ ಸೌಂದರ್ಯ ಅದು ಅರ್ಥ ಆಗೋದಿಲ್ಲ ಅದಕ್ಕೆ, ಮತ್ತು ಕಪ್ಪೆ ಅದ್ರ ಹತ್ರ ಹೋಗೋದೇ ಇಲ್ಲ. ಆದರೆ ದುಂಬಿ ಮಾತ್ರ ಕಮಲದ ಹತ್ರ ಹೋಗಿ ಅಲ್ಲಿರುವಂತಹ ರಸವನ್ನು ಸ್ವೀಕಾರ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತದೆ. ಪರಿಮಳವು ಷಟ್ಪದ ಅಂದ್ರೆ ಭ್ರಮರ, ಅದು ಸ್ವೀಕಾರ ಮಾಡ್ತದೆ ಹೊರತು ಜಲಚರ ಬೇಕ ಬಲ್ಲದೆ. ಬೇಕ ಅಂದ್ರೆ ಕಪ್ಪೆಗೆ ಆ ಕಮಲದ ಪರಿಮಳ ಸಿಗ್ತದೇನೋ, ಇದರ ರಸ ಹರಿಭಕುತಗಲ್ಲದೆ ಬೇರೆಯವರಿಗೆ ಸಿಗೋದಿಲ್ಲ ಅಂತ ಹೇಳ್ತಾರೆ ದಾಸರು. ಸ್ವಪ್ರಯೋಜನರಹಿತ ಸಕಲೇಷ್ಟ ಪ್ರದಾಯಕ ಸಕಲ ಗುಣಪೂರ್ಣ ಅಪ್ರಮೇಯ ಜರಾಮರಣ ವರ್ಜಿತ ವಿಗತ ಶೋಕ ವಿಪ್ರಥಮ ವಿಶ್ವಾತ್ಮ ಘೃಣಿ ಸೂರ್ಯಪ್ರಕಾಶ ಅನಂತ ಮಹಿಮ ಘೃತ ಪ್ರತೀಕಾರಾಧಿತ ಅಂಗ್ರಿ ಸರೋಜ ಸುರರಾಜ. ಭಗವಂತ ಸ್ವಪ್ರಯೋಜನ ರಹಿತನಾದವನು. ಅವನಿಗೆ ಯಾವುದೇ ಕೆಲಸಗಳನ್ನು ಮಾಡಲಿಕ್ಕೆ ಸ್ವಂತದ ಪ್ರಯೋಜನ ಏನೂ ಇಲ್ಲ. ಏನೂ ಪ್ರಯೋಜನ ಇಲ್ಲದಿದ್ರು ಸುಮ್ಮನೆ ಕೆಲಸ ಮಾಡ್ತಾನಷ್ಟೆ. ಸಕಲೇಷ್ಟದಾಯಕ, ಎಲ್ಲಾ ಥರದ ಇಷ್ಟಗಳನ್ನು ಆತ ಕೊಡ್ತಾನೆ.
ಸರ್ವಗುಣಪೂರ್ಣನಾಗಿದ್ದಾನೆ, ಅಪ್ರಮೇಯನಾಗಿದ್ದಾನೆ. ಅವನನ್ನು ಯಾರಿಗೂ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಅದು ಅಪ್ರಮೇಯ ಅನ್ನೋ ಶಬ್ದಕ್ಕರ್ಥ. ಇವನಿಗೆ ಮುಪ್ಪಿಲ್ಲ, ಮರಣ ಇಲ್ಲ, ಶೋಕವಿಲ್ಲ. ವಿಪ್ರತಮ, ಈತ ಮಹಾಜ್ಞಾನಿಯಾದವನು. ಅನಂತ ವೇದಗಳನ್ನು ತಿಳ್ಕೊಂಡವರು ಇದು ಆತ ಮುಖ್ಯ. ಇದು ವಿಪ್ರತಮ ಅಂತನ್ನೋದು ವೇದದಲ್ಲಿ ಬಂದಂಥ ಶಬ್ದ. ಗಣಾನಾಹಂ ತ್ವಾ ಗಣಪಾತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರಾವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಾಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಃ ಸೀದಸಾದಾನಂ ಅಂತ ಯಾವುದೋ ಒಂದು ನನಗೆ ಸದ್ಯ ವೇದ ಮಾತು ನೆನಪಿಗೆ ಬರ್ತಿಲ್ಲ. ಋಗ್ವೇದದ ಮಾತು, ವಿಪ್ರಾತಮಂ ಕವೀನಾಂ ಅಂತ. ಹೀಗೆ ವಿಪ್ರತಮ ಅಂತಂದ್ರೆ ಜ್ಞಾನಿಗಳಲ್ಲಿ ಶ್ರೇಷ್ಠ ಮತ್ತು ವಿಶ್ವಾತ್ಮ, ಜಗತ್ತಿಗೆಲ್ಲ ಆತ ಅಂತರ್ಯಾಮಿ ಆದವನು. ಘೃಣಿ ಅಂದ್ರೆ ಹಿಂದೆ ಬಂತದೊಂದು ಸೂರ್ಯನ ಮಂತ್ರ, ಅದು ಕರುಣಾಶಾಲಿ ಅಂತ ಅರ್ಥ. ಅದಕ್ಕೆ ಸೂರ್ಯಪ್ರಕಾಶ ಈ ಭಗವಂತ ಮತ್ತು ಅನಂತ ಮಹಿಮ. ಕೊನೆಯದಾಗಿ ಘೃತ ಪ್ರತೀಕ ಆರಾಧಿತ ಅಂಗ್ರಿ ಸರೋಜ. ಭಗವಂತನ ಪಾದಕಮಲಗಳನ್ನ ಲಕ್ಷ್ಮೀದೇವಿ ಆರಾಧನೆ ಮಾಡ್ತಾಳೆ. ಲಕ್ಷ್ಮೀದೇವಿಗೆ ಪ್ರತೀಕ ಯಾವುದು? ಸೂರ್ಯ, ಅಗ್ನಿ, ಇವೆಲ್ಲ ಪ್ರತೀಕಗಳಿವೆಲ್ಲ, ಬೇರೆ ಬೇರೆ ಪ್ರತೀಕಗಳು. ಹಾಗೆ ಲಕ್ಷ್ಮೀದೇವಿಗೆ ಪ್ರತೀಕ ಯಾವುದು ಅಂದ್ರೆ ತುಪ್ಪವೇ ಪ್ರತೀಕ. ತುಪ್ಪದಲ್ಲಿ ಲಕ್ಷ್ಮೀ ಸನ್ನಿಧಾನ ಇರ್ತದೆ. ಅದಕ್ಕಾಗಿ ಅದನ್ನು ಎಲೆಯಲ್ಲಿ ಹಾಕ್ಕೊಂಡಾಗ ಚೆಲ್ಲಬಾರದು ಅಂತ ಹೇಳ್ತಿರ್ತಾರೆ. ಸರ್ವಂ ಸಶೇಷಮಶ್ನೀಯಾತ್ ನಿಶೇಷಂ ಘೃತ ಪಾಯಸಂ ಅಂತ. ಎಲೆಯಲ್ಲಿ ಹಾಕಿದ್ದನ್ನೆಲ್ಲ ಪೂರ್ಣವಾಗಿ ಬಳಿದು ತಿಂದುಬಿಡಬಾರ್ದಂತ, ಸ್ವಲ್ಪ ಸ್ವಲ್ಪ ಏನಾದರೂ ಉಳಿಸ್ಬೇಕಂತ. ಸರ್ವಂ ಸಶೇಷಮಶ್ನೀಯಾತ್. ಆದರೆ ನಿಶೇಷಂ ಘೃತ ಪಾಯಸಂ, ತುಪ್ಪ ಮತ್ತು ಪಾಯಸವನ್ನು ಮಾತ್ರ ಪೂರಾ ಸ್ವಚ್ಛ ಮಾಡಿ ತಿಂದುಬಿಡಬೇಕು. ಯಾಕಂದರೆ ಅದರೊಳಗೆ ಲಕ್ಷ್ಮೀದೇವಿ ಸನ್ನಿಧಾನ ಇರ್ತದೆ. ಘೃತ ಪ್ರತೀಕಾಂ ತಾಂ ನಿತ್ಯಂ ಘೃತ ಪೂರ್ಣಾನ್ನದಾಯಿನೀಂ ಅಂತ ಶ್ರೀಶ ಗುಣದರ್ಪಣದಲ್ಲಿ ವಾದಿರಾಜ ಸ್ವಾಮಿಗಳು ವರ್ಣನೆ ಮಾಡಿದ್ದು ಒಂದು ಮಾತದು. ಘೃತ ಪ್ರತೀಕ ವಯುನಾನಿ ವಸ್ತೆ ಅಂತ ವೇದದಲ್ಲಿಯೂ ಕೂಡ ಲಕ್ಷ್ಮೀದೇವಿನ ಘೃತ ಪ್ರತೀಕ ಅಂತ ಹೇಳ್ತಾರೆ. ಅಂತಹ ಲಕ್ಷ್ಮೀದೇವಿಯಿಂದ ಈತ ಆರಾಧಿತನಾದವನು. ವನಚರ ಅದ್ರಿಧರಾಧರಣೆ ಜಯ ಮನುಜ ಮೃಗವೇಶ ಜಯ ವಾಮನ ತ್ರಿವಿಕ್ರಮ ದೇವ ಜಯ ಭೃಗುರಾಮ ಭೂಮ ಜಯ ಜನಕಜಾ ವಲ್ಲಭನೆ ಜಯ ರುಕ್ಮಿಣಿ ಮನೋರಥ ಸಿದ್ಧಿದಾಯಕ ಜಿನ ವಿಮೋಹಕ ಕಲಿವಿದಾರಣ ಜಯ ಜಯಾರಮಣ. 10 ಅವತಾರಗಳನ್ನ ಈ ಪದ್ಯದಲ್ಲಿ ದಾಸರು ವರ್ಣನೆ ಮಾಡಿದ್ದಾರೆ. ವನಚರ ಅಂದ್ರೆ ವನ ಅಂದ್ರೆ ಕಾಡು ಅಂತ ಮಾತ್ರ ಅರ್ಥ ಅಲ್ಲ. ವನ ಅಂದ್ರೆ ನೀರು ಕೂಡ ಹೌದು. ಆ ನೀರಿನಲ್ಲಿ ಸಂಚಾರ ಮಾಡುವಂತಹ ಮತ್ಸ್ಯರೂಪ. ಮತ್ತು ಅದ್ರಿಧರ, ಕೂರ್ಮನಾಗಿ ಆ ಅದ್ರಿ ಅಂದ್ರೆ ಪರ್ವತವನ್ನು ಬೆನ್ನ ಮೇಲೆ ಹೊತ್ತವನು. ಧರಾಧರ ಅಂತಂದ್ರೆ, ಧರ ಅಂದ್ರೆ ಭೂಮಿ, ಭೂಮಿಯನ್ನು ವರಾಹ ರೂಪನಾಗಿ ಹೊತ್ಕೊಂಡವನು. ಧರಾಧರಣೆ ಜಯ. ಮನುಜ ಮೃಗ ವೇಷ, ಮನುಜ ಅಂದ್ರೆ ಮನುಷ್ಯ, ಮೃಗ ಅಂದ್ರೆ ಸಿಂಹ, ಅದರ ವೇಷ ಇದ್ದವನು ನರಸಿಂಹ. ಜಯ ವಾಮನ ತ್ರಿವಿಕ್ರಮ, ಅವನೇ ವಾಮನ ಅವನೇ ತ್ರಿವಿಕ್ರಮ. ಸಣ್ಣವನಿದ್ದಾಗ ಆ ಅವತಾರದಲ್ಲಿ ಸಣ್ಣವನಿದ್ದಾಗ ವಾಮನ ಕರ್ಕೊಂಡ, ಬಲಿಯನ್ನು ಕೇಳುವಾಗ ಬಲಿಯನ್ನು ಸೋಲಿಸುವಾಗ ಅವನೇ ತ್ರಿವಿಕ್ರಮನಾದ. ಭೃಗುರಾಮ ಅಂದ್ರೆ ಪರಶುರಾಮ, ಭೂಮ ಅಂದ್ರೆ ಪೂರ್ಣ ಅಂತ ಅರ್ಥ. ಜಯ ಜನಕಜಾ ವಲ್ಲಭನೆ ಅಂದ್ರೆ ರಾಮನೇ ಅಂತ ಅರ್ಥ ಅದಕ್ಕೆ. ಜಯ ರುಕ್ಮಿಣಿ ಮನೋರಥ ಸಿದ್ಧಿದಾಯಕ, ರುಕ್ಮಿಣಿಗೆ ಒಲಿದು ಬಂದು ಅವಳನ್ನು ಮದುವೆ ಮಾಡಿಕೊಂಡವನು. ಕೃಷ್ಣ ಜಿನವಿಮೋಹಕ ಅಂತಂದ್ರೆ ಬುದ್ಧ, ಕಲಿವಿದಾರಣ ಅಂತಂದ್ರೆ ಕಲ್ಕಿ ಅಂತ. ಜಯಾರಮಣನಾದಂಥ ಸಂಕರ್ಷಣ ರೂಪಿಯಾದ ಪರಮಾತ್ಮನಿಗೆ ಜಯ ಅನ್ನೋವಳು ಪತ್ನಿ. ಅವಳಿಗೆ ಅಧಿಪತಿಯಾದಂಥ ಭಗವಂತನೇ ನಿನಗೆ ಜಯ ಅಂತ ಅವನನ್ನು ಸ್ತೋತ್ರ ಮಾಡಿದ್ದು. ಸಚ್ಚಿದಾನಂದಾತ್ಮ ಬ್ರಹ್ಮಕರಾಚಿತ ಅಂಗ್ರಿ ಸರೋಜ ಸುಮನ ಸುಪ್ರೋಚ್ಚ ಸನ್ಮಂಗಳದ ಮಧ್ವಾಂತಕರಣ ರೂಢ ಅಚ್ಯುತ ಜಗನ್ನಾಥ ವಿಠಲ ನಿತ್ಯ ಮೆಚ್ಚಿದ ಜನರ ಬಿಡ ಕಾಡ್ಗಿಚ್ಚನುಂಡು ಅರಣ್ಯದೊಳು ಗೋಪರನು ಕಾಯ್ದ. ಇದು ಈ ಸಂಧಿಯ ಕೊನೆಯ ಪದ್ಯ, 25ನೇ ಪದ್ಯ. ಈ ಜಗನ್ನಾಥ ವಿಠಲ ಏನಿದ್ದಾನಲ್ಲ, ಅವನು ಸಚ್ಚಿದಾನಂದ ಸ್ವರೂಪ, ಜ್ಞಾನಾನಂದ ಸ್ವರೂಪನಾದವನು. ಬ್ರಹ್ಮದೇವರು ತಮ್ಮ ಕೈಗಳಿಂದ ಇದನ್ನು ಪೂಜೆ ಮಾಡ್ತಾರೆ. ಬ್ರಹ್ಮಕರಾರ್ಚಿತ ಅಂಗ್ರಿ ಸರೋಜ ಸುಮನ ಸಪ್ರೋಚ್ಚ, ಸುಮನಸರು ಅಂದ್ರೆ ದೇವತೆಗಳು, ಅವರಿಗೆ ಈತ ಹಿರಿಯ. ಸನ್ಮಂಗಳದ, ಆತನ ಚರಿತ್ರೆಯನ್ನು ಶ್ರವಣ ಮಾಡಿದವರಿಗೆ ಎಲ್ಲಾ ಥರದ ಮಂಗಳಗಳನ್ನು ಕೂಡ ಆತ ಕೊಡ್ತಾನೆ. ಮತ್ತು ಮಧ್ವಾಂತಕರಣ ರೂಢ,
ಮಧ್ಯರೂಪಿಯ ಅಂತ ಮುಖ್ಯ ವಾಯುವಿನ ಅಂತಃಕರಣದಲ್ಲಿದ್ದವನು. ಅಚ್ಯುತ, ಯಾವುದೇ ರೀತಿಯಾದಂಥ ನಾಶ ಇಲ್ಲದೆ ಇದ್ದವನು. ಚ್ಯುತಿ ಅಂದ್ರೆ ನಾಶ, ಅಚ್ಯುತ ಅಂದ್ರೆ ನಾಶ ಇಲ್ಲದೆ ಇದ್ದವನು ಜಗನ್ನಾಥ ವಿಠಲ. ನಿತ್ಯ ಮೆಚ್ಚಿದ ಜನರು, ತನ್ನನ್ನ ಯಾರು ನಿರ್ಮಲರಾಗಿ ನಿತ್ಯ ಮೆಚ್ಚಿರ್ತಾರೆ ಅಂಥವರನ್ನ ಈತ ಕಾಯ್ತಾನೆ, ಎಂದೂ ಅವರು ಕೈ ಬಿಡುವುದಿಲ್ಲ. ನಿತ್ಯ ಮೆಚ್ಚಿದ ಜನರ ಬಿಡ, ಅವರನ್ನ ಈತ ಕೈ ಬಿಡುವುದಿಲ್ಲ. ಅವರಿಗೆ ಉದ್ಧಾರಕನಾಗಿ ಯಾವತ್ತೂ ಕೂಡ ಅವರ ಬೆನ್ನ ಹಿಂದೆ ಇರ್ತಾನೆ ಈತ. ಬಿಡ ಕಾಡ್ಗಿಚ್ಚನು ಉಂಡು, ಆತ ಕೃಷ್ಣಾವತಾರದಲ್ಲಿ ಕಾಡ್ಗಿಚ್ಚನ್ನ ಉಂಡ. 2 ಬಾರಿ ಕಾಡ್ಗಿಚ್ಚನ್ನು ತಾನು ಹೊಟ್ಟೆಯಲ್ಲಿ ನುಂಗಿ ಆ ಗೋವುಗಳನ್ನು ಮತ್ತು ಗೋಪಾಲಕರನ್ನು ಕಾಯ್ದ. ಮಹಾಭಾರತದಲ್ಲಿ ನಾವೀಗಾಗಲೇ ತಾತ್ಪರ್ಯ ನಿರ್ಣಯದಲ್ಲಿ ಶ್ರವಣ ಮಾಡಿದ್ವಿ, ಅದನ್ನು ದಾಸರು ವರ್ಣನೆ ಮಾಡ್ತಾರೆ. ಕಾಡ್ಗಿಚ್ಚನು ಉಂಡು ಅರಣ್ಯದಳು ಗೋಗಳನ್ನು ಕಾಯ್ದ ಮತ್ತು ಗೋಪರನ್ನು ಕೂಡ ಕಾಯ್ದ. ಅಂತಹ ಜಗನ್ನಾಥ ವಿಠಲ ಅಂಥೇಳಿ ಕೊನೆಯದಾಗಿ ಈ ಮಂಗಳ ಪದ್ಯದಲ್ಲಿ ಅವನ ಮಹಿಮೆಯನ್ನು ವರ್ಣನೆ ಮಾಡ್ತಾರೆ. ಈ ಸಂಧಿಯಲ್ಲಿ ಈಗ ಇವತ್ತೇನು ಪದ್ಯ ಶ್ರವಣ ಮಾಡಿದ್ವಲ್ಲ, ಇವೆಲ್ಲ ಪದ್ಯಗಳು ಒಂದು ರೀತಿ ಉಪಸಂಹಾರದ ಪದ್ಯ ಇದ್ದಂಗಿದೆ. ಹರಿಕಥಾಮೃತಸಾರ ಇಲ್ಲಿಗೆ ಮುಗಿತು ಅಂತ ಕಾಣಿಸ್ತದಂತೆ, ವ್ಯಾಖ್ಯಾನಕಾರ ಹಾಗೆ ವರ್ಣನೆ ಮಾಡ್ತಾರೆ. ಮೊದಲ ಹಂತದಲ್ಲಿ ಹರಿಕಥಾಮೃತಸಾರ ಈ 10 ಪದ್ಯಗಳನ್ನು ಮಾತ್ರ ಒಳಗೊಂಡಿತ್ತು. ಮತ್ತೆ ಕಾರಣಾಂತರದಿಂದ ಇನ್ನೂ 22 ಸಂಧಿಗಳನ್ನು ಬರೆದರು ಅಂತ ಹೀಗೆ ಕೆಲವರು ಊಹೆ ಮಾಡ್ತಾರೆ. ಇನ್ನೂ ಈಗ 10 ಸಂಧಿ ಮಾತ್ರ ಆಗಿದೆ, ಇನ್ನೂ 22 ಸಂಧಿಗಳನ್ನು ನಾವು ಶ್ರವಣ ಮಾಡಬೇಕು ಅಂತ ಈ ಕೆಲವರು ವ್ಯಾಖ್ಯಾನಕಾರರು ಈಗ ಅಭಿಪ್ರಾಯ ಪಡ್ತಾರೆ ಅನ್ನುವಲ್ಲಿಗೆ ಹರಿಕಥಾಮೃತಸಾರದ 10ನೇ ಸಂಧಿ, ಅದರ 25ನೇ ಪದ್ಯ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ. ಮತ್ತು ಹರಿಕಥಾಮೃತಸಾರದ ಒಟ್ಟಾರೆ ಪದ್ಯಗಳಲ್ಲಿ 302ನೇ ಪದ್ಯವು ಕೂಡ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ. ಇವತ್ತು ವಿಜಯದಾಸರ ಆರಾಧನಾ, ಆ ವಿಜಯದಾಸರ ಅಂತರ್ಯಾಮಿಯಾದಂಥ ಭಾರತೀಯ ಮುಖ್ಯ ಪ್ರಾಣಾಂತರ್ಗತನಾದಂಥ ಭಗವಂತನಿಗೆ ಇದು ಈ 10ನೇ ಸಂಧಿಯ ಸಮಾಪ್ತಿ ಏನಿದೆ ಇದು ಅರ್ಪಿತ.